MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಬನವಾಸಿಯ ಕದಂಬರು ಇವರು ದಕ್ಷಿಣ ಭಾರತದ ರಾಜವಂಶದಲ್ಲಿ ಬರುವಂತಹ ಒಂದು ಮನೆತನವಾಗಿರುತ್ತದೆ. ಈ ಹಿಂದೆ ನಾನು ದಕ್ಷಿಣ ಭಾರತದ ರಾಜವಂಶವಾದಂತಹ ಸಾತವಾಹನರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು 6ನೇ ತರಗತಿಯ ಭಾಗ 1 2024ರ ಪಠ್ಯಪುಸ್ತಕವಾಗಿರುತ್ತದೆ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ನಾವು ಬನವಾಸಿಯ ಕದಂಬರ ಬಗ್ಗೆ ನೋಡೋಣ. ಕದಂಬ ಮನೆತನವು ಕನ್ನಡದ ಮೊದಲ ಮನೆತನ. ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದಂದರೆ ಅದು ಸಾತವಾಹನರು. ಆದರೆ ಕನ್ನಡದ ಮೊದಲ ಮನೆತನ ಯಾವುದಂದರೆ ಅದು ಕದಂಬರು. ಇವರು ಸಾತವಾಹನರು ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ಕದಂಬ ವಂಶದ ಸ್ಥಾಪಕ ಮಯೂರ ವರ್ಮ ಅಂತಲೂ ಕರೀತಾರೆ. ಇವರ ಮನೆ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಈ ಒಂದು ವಂಶಕ್ಕೆ ಕದಂಬ ಎಂಬ ಹೆಸರು ಬಂದಿತ್ತು. ಇವರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇವರ ಲಾಂಛನ ಸಿಂಹ. ಪ್ರಸಿದ್ಧ ಅರಸ ಮಯೂರ ವರ್ಮ. ಬ್ರಾಹ್ಮಣನಾದಂತಹ ಮಯೂರ ವರ್ಮನು ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಿದ, ಕಂಚಿಗೆ ಹೋಗಿದ. ಅಲ್ಲಿ ಪಲ್ಲವರ ಸೇನಾಧಿಕಾರಿಯ ಒಂದು ಅವಮಾನಕ್ಕೆ ಏನಾಗ್ತಾನೆ, ಇವನು ಒಳಗಾಗ್ತಾನೆ. ಆ ಅವಮಾನವನ್ನು ಸಹಿಸದ ಮಯೂರ ವರ್ಮನು ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾಗಲು ಹೊರಡ್ತಾನೆ. ಗುಡ್ಡಗಳಿನ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿ ನಡೆಸ್ತಾನೆ. ಅಂತಿಮವಾಗಿ ಪಲ್ಲವ ದೊರೆಯು ಅವನ ರಾಜತ್ವವನ್ನು ಒಪ್ಪಿ ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ಏನು ಮಾಡ್ತಾನೆ, ವಹಿಸ್ತಾನೆ. ಮಯೂರವರ್ಮನು ಚಿತ್ರದುರ್ಗದ ಸಮೀಪದ ಚಂದ್ರವಳ್ಳಿ ಎಂಬಲ್ಲಿ ಒಂದು ಕೆರೆಯನ್ನು ಸಹ ಕಟ್ಟಿಸ್ತಾನೆ, ದುರಸ್ತಿ ಮಾಡಿಸ್ತಾನೆ, ಅಂದರೆ ರಿಪೇರಿ ಮಾಡಿಸ್ತಾನೆ. ಇದು ಕದಂಬರ ರಾಜವಂಶ. ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ, ಕನ್ನಡ ಭಾಷೆಗಳೇನಿದ್ದವು ಪ್ರಚಲಿತದಲ್ಲಿದ್ದವು. ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ, ಆನಂತರ ಸಂಸ್ಕೃತ ಭಾಷೆ ಏನಾಯಿತು, ಮಾನ್ಯತೆಯನ್ನು ಪಡೆದುಕೊಂಡಿತ್ತು. ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿತ್ತು. ಶಿಕ್ಷಣದಲ್ಲಿ ಅದರ ಬಳಕೆ ಇತ್ತು. ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ಕೊಟ್ಟವರು ಈ ಕದಂಬರು. ಇಲ್ಲೊಂದು ಶಾಸನ ಕಂಡು ಬರ್ತೈತೆ. ಯಾವುದಪ್ಪ ಅಂದರೆ ಅದು ಹಲ್ಮಿಡಿ ಶಾಸನ. ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡು ಬರ್ತೈತೆ. ಇದು ಕನ್ನಡದಲ್ಲಿಯೇ ಅತಿ ಪ್ರಾಚೀನವಾದಂತಹ ಶಾಸನ. ಇದರ ಲಿಪಿ ಕನ್ನಡದಲ್ಲಿಯೇ ಇದೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಏನಿದೆ ಅಂದರೆ ಕದಂಬರ ಕಾಲದ ಒಂದು ಸಂಸ್ಕೃತ ಶಾಸನವಿದೆ. ಸಂಸ್ಕೃತ ಶಾಸನ ಅಂದಾಗೆ ತಾಳಗುಂದ ಶಾಸನ, ಕನ್ನಡ ಶಾಸನ ಅಂದಾಗೆ ಹಲ್ಮಿಡಿ ಶಾಸನ. ಇದು ಯಾರು ಬರೆದಿದ್ದಾರೆ ಅಂದರೆ ಕುಬ್ಜ ಎಂಬ ಬರೀತಾನೆ. ಆದರೆ ಹಲ್ಮಿಡಿ ಎಂಬ ಗ್ರಂಥ ಬರೆದವರು ಕಾಕುತ್ಸವರ್ಮ ಬರೀತಾನೆ, ಅರದಲ್ಲಿ ಕೊಟ್ಟಿರೋದು. ಇದು ತಾಳಗುಂದ ಬರೆದವರು ಕುಬ್ಜ. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಅತೀ ಪ್ರಾಚೀನನು. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರೋ ಪ್ರಥಮ ಸಂಸ್ಕೃತ ಶಾಸನವಾಗಿರುತ್ತದೆ. ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷವಾದ ಕೊಡುಗೆಗಳನ್ನು ನೀಡ್ತಾರೆ. ಅವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾರೆ. ಮಧುಕೇಶ್ವರ ಇವರ ಮುಖ್ಯ ದೇವಾಲಯವಾಗಿರುತ್ತದೆ. ಇವರ ಮುಖ್ಯ ದೇವಾಲಯ ಯಾವುದಪ್ಪ ಅಂದರೆ ಮಧುಕೇಶ್ವರ. ಅವರು ಆರಾಧಿಸುತ್ತಿರುವ ದೇವರು ಕೂಡ ಮಧುಕೇಶ್ವರ. ಬನವಾಸಿಯಲ್ಲಿ ಮನಸೆಳೆಯುವಂಥ ಒಂದು ಮೂರ್ತಿ ಶಿಲ್ಪ ಕೂಡ ಇದೆ. ಇದು ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿ ಕಂಡುಬರ್ತೈತೆ. ಇಷ್ಟು ಕದಂಬರ ಬಗ್ಗೆ ಆಯಿತು. ಇವಾಗ ತಲಕಾಡಿನ ಗಂಗರು. ಇದೂ ಒಂದು ದಕ್ಷಿಣ ಭಾರತದ ರಾಜವಂಶ. ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿರುವಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರು ಯಾರಂದರೆ ಅವರು ಗಂಗರು. ಇವರು ಕೃಷಿ ಮೂಲ ಸಮುದಾಯದವರು. ಗಂಗಾ ಮನೆತನವು ಕರ್ನಾಟಕದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ಒಂದು ಮನೆತನ. ಎಷ್ಟಪ್ಪ ಅಂದರೆ 650 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಕೋಲಾರ ಅಥವಾ ಕೋಲಾಲಂಪುರಂ, ತಲಕಾಡು ಅಥವಾ ತಲವನಂತಪುರ ಇವ್ರದ ರಾಜಧಾನಿಗಳು. 2 ರಾಜಧಾನಿಗಳಿದ್ದಾವೆ. ಒಂದು ತಲಕಾಡು, ಇನ್ನೊಂದು ಕೋಲಾರದ ಕೋಲಾಲಂಪುರ. 2 ನೆನ್ಪಿಟ್ಕೋಬೇಕು ನಾವು. ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ. ಗಂಗರ ಮನೆತನದ ಸ್ಥಾಪಕ ಕೊಂಗಣಿ ವರ್ಮ. ಇವರ ಲಾಂಛನ ಮದಗಜ. ಗಂಗರಲ್ಲಿ ಶ್ರೇಷ್ಠವಾದಂಥ ಅರಸ ದುರ್ವಿನಿತ. ಈಗ ದುರ್ವಿನಿತನ ಬಗ್ಗೆ ತಿಳ್ಕೊಳ್ಳೋಣ. ಇವನು ದುರ್ವಿನಿತ ಸುಮಾರು 1500 ವರ್ಷಗಳ ಹಿಂದೆ ದುರ್ವಿನಿತನು ವೀರನು, ವಿದ್ವಾಂಸನೂ ಆಗಿದನು. ಇವನ ತಾಯಿ ಜ್ಯೇಷ್ಠಾದೇವಿಯು ಪುನ್ನಟ ರಾಜಮನೆತನಕ್ಕೆ ಸೇರಿದಳು.
ಆ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಟ ರಾಜ ಅಂದರೆ ಆ ರಾಜ್ಯಕ್ಕೂ ಕೂಡ ಏನಾಗಿದ್ದನು, ದುರ್ವಿನೀತನೇ ವಾರಸುದಾರನಾಗಿದ್ದ. ನೆರೆಯ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಮಣಿಸಿ ಗಂಗಾ ರಾಜ್ಯವನ್ನು ವಿಸ್ತರಿಸಿದ. ನೀರಾವರಿಗಾಗಿ ಅನೇಕ ಕೆರೆಗಳನ್ನು ಇವನು ಕಟ್ಟಿಸಿದ. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ ಇವನು. ಸಂಸ್ಕೃತ ಕವಿ ಭಾರವಿಯ ಕಿರಾತಾರ್ಜುನಿಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಬರೀತಾನೆ. ಗುಣಡ್ಡನ ಒಡ್ಡಕಥಾ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ. ಅಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದಂಥ ದುರ್ವಿನೀತನು ಒಬ್ಬ ಕವಿರಾಜ. ಬರಹಗಾರರಲ್ಲಿ ದುರ್ವಿನೀತನು ಒಬ್ಬನೆಂದು ಯಾರು ಹೇಳ್ತಾರ ಹಂಗಂತಂದರೆ ಶ್ರೀ ವಿಜಯ ಹೇಳ್ತಾನೆ. ಎಲ್ಲಿ? ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲಿ ಆ ದುರ್ವಿನೀತನನ್ನು ಕುರಿತು ಇವನು ಹೇಳ್ತಾನೆ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧವಾದಂಥ ಒಂದು ಗ್ರಂಥ. ದುರ್ವಿನೀತನ ನಂತರ ಸ್ತ್ರೀ ಪುರುಷ ರಾಚಮಲ್ಲ ಆಡಳಿತವನ್ನು ನಡೆಸ್ತಾರೆ. ದುರ್ವಿನೀತ ಆದಮೇಲೆ ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ಸ್ತ್ರೀ ಪುರುಷ ಮತ್ತು ರಾಜಮಲ್ಲ ಎಂಬುದು ಏನು ಮಾಡ್ತಾರೆ ಅಂದರೆ ಆಳ್ವಿಕೆ ಮಾಡ್ತಾರೆ. ರಾಜಮಲ್ಲನ ಮಂತ್ರಿಯಾದಂತಹ ಚಾವುಂಡರಾಯ ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವದ ಅತಿ ಒಂದು ಮೂರ್ತಿ ಇದೆಯಲ್ಲ, ಯಾವ ಮೂರ್ತಿ? ಶ್ರವಣ ಬೆಳಗೊಳದಲ್ಲಿ ಇರುವಂತಹ ಗೊಮ್ಮಟೇಶ್ವರ ಮೂರ್ತಿ. ಅದರ ಎತ್ತರ ಎಷ್ಟಿದೆ ಅಂದರೆ 17.6 ಮೀಟರ್. ಅಡಿಯಲ್ಲಿ ಕೇಳಿದ್ರೆ 58 ಅಡಿ. ಇದು ನೆನ್ಪಿಟ್ಕೋಬೇಕು ನಾವು. ಇದು ಕೇಳ್ತಾರೆ ಮೆಜರ್ಮೆಂಟ್ ಎಕ್ಸಾಮಲ್ಲಿ. ಇವಾಗ ಸಾಹಿತ್ಯ ಅಂದರೆ ಗಂಗರ ಕಾಲದಲ್ಲಿ ಸಾಹಿತ್ಯ ಯಾವ ರೀತಿ ಇತ್ತಂತ. ಗಂಗಾ ಅರಸರಲ್ಲಿ ಕೆಲವರು ವಿದ್ವಾಂಸರಾಗಿರ್ತಾರೆ. ದುರ್ವಿನೀತನು ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ವಿದ್ವಾಂಸನಾಗಿದ್ದಂದ್ರೆ ಅವನಿಗೆ ಕನ್ನಡವೂ ಬರ್ತಾಯಿತ್ತು, ಸಂಸ್ಕೃತನು ಅದರಲ್ಲಿ ಪಾಂಡಿತ್ಯವನ್ನು ಯಾರು? ದುರ್ವಿನೀತ ಪಡೆದುಕೊಂಡಿದ್ದ. ಸ್ತ್ರೀ ಪುರುಷ ಏನು ಮಾಡ್ತಾನೆ? ಗಜಶಾಸ್ತ್ರ ಎಂಬ ಕೃತಿ ಬರೀತಾನೆ. ಸ್ತ್ರೀ ಪುರುಷ ಯಾರು? ದುರ್ವಿನೀತ ನಂತರ ಬಂದಂತಹ ಅರಸ. ಇವ್ರ ಕೃತಿ ಯಾವುದು? ಗಜಶಾಸ್ತ್ರ. ಯಾರು ಬರ್ದಾರೆ ಅಂದರೆ ಸ್ತ್ರೀ ಪುರುಷ. ಗಂಗರ ಪ್ರಧಾನಿಯಾಗಿದ್ದಂತಹ ಚಾವುಂಡರಾಯನು ಏನು ಬರೀತಾನೆ? ಚಾವುಂಡರಾಯ ಪುರಾಣ ಅಂತೇಳಿ ಬರೀತಾನೆ. ಈ ಕೃತಿ ಕನ್ನಡದಲ್ಲಿ ರಚಿಸಿರ್ತಾನೆ. ಈಗ ಗಂಗರು ಮೂರ್ತಿಶಿಲ್ಪ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆ ಏನು ಅಂಥೇಳಿ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ಗಂಗರ ಕೊಡುಗೆ ಅಪಾರವಾಗಿದೆ. ಮಣೆಯ ಕಪಿಲೇಶ್ವರ ದೇವಾಲಯ, ತಲಕಾಡಿನ ಪಾತಾಳೇಶ್ವರ ದೇವಾಲಯ, ಇವೆಲ್ಲ ದೇವಾಲಯಗಳು ನೆನ್ಪಿಟ್ಕೋಬೇಕು. ಮಣೆಯ ನೆಲಮಂಗಲ ತಾಲೂಕದಾಗ ಬರ್ತದೆ ಇದು ಕಪಿಲೇಶ್ವರ ದೇವಾಲಯ, ತಲಕಾಡಿನ ಪಾತಾಳೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮನ ಗುಡಿ, ಶ್ರವಣ ಬೆಳಗೊಳದ ಜೈನ ಬಸದಿಗಳು, ಕಂಬದಹಳ್ಳಿಯ ಪಂಚಕೂಟ ಬಸದಿ, ಈ ಮುಂತಾದ ಇವರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ. ಶ್ರವಣ ಬೆಳಗೊಳದಲ್ಲಿರುವ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಇವರ ಮೂರ್ತಿ ಶಿಲ್ಪಕ್ಕೆ ಏನಾಗಿದೆ ಅಂದರೆ ಒಂದು ಕೊಡುಗೆಯಾಗಿದೆ. ಇಷ್ಟು ಗಂಗಾ ಮನೆತನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಇವಾಗ ಬಾದಾಮಿ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ಏನು ಮಾಡಿದರು? ಆಳ್ವಿಕೆ ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಎಂಬುದು ಇವ್ರದ್ದು ರಾಜಧಾನಿ. ಇವರ ಲಾಂಛನ ವರಹ. ವರಹ ಅಂದರೆ ಹಂದಿ ಅಂತ ಅರ್ಥ. ಇವ್ರದ್ದು ಸಾಮ್ರಾಜ್ಯ. ಇವಾಗ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯು ಚಾಳುಕ್ಯ ವಂಶದ ಶ್ರೇಷ್ಠ ದೊರೆ ಇವರು. ಪರಾಕ್ರಮಶಾಲಿಯಾಗಿದ್ದಂಥ ಈತನು ರಾಜ್ಯದ ವಿಸ್ತರಣೆಗಾಗಿ ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಕದಂಬರು ಮತ್ತು ಗಂಗರು ಪುಲಿಕೇಶಿಗೆ ತಾವಾಗಿಯೇ ಶರಣಾಗ್ತಾರೆ. ಅವ್ರ ಮಧ್ಯೆ ಏನಾಗ್ತವೆ? ಅವರೇ ಬಂದು ಇವನ್ನ ಆಳ್ವಿಕೆಯನ್ನು ಒಪ್ಕೊಳ್ತಾರೆ. ಉತ್ತರ ಭಾರತ ಸಾಮ್ರಾಟ ಹರ್ಷವರ್ಧನ ಪುಲಿಕೇಶಿಯ ನರ್ಮದಾ ನದಿ ತೀರದಲ್ಲಿ ಏನು ಮಾಡ್ತಾರೆ? ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸ್ತಾನೆ. ಅಂದರೆ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಪ್ರಸಿದ್ಧ ಅರಸನಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಪುಲಿಕೇಶಿ ಏನಾಗಿರ್ತಾನೆ? ಪ್ರಸಿದ್ಧ ಅರಸನಾಗಿರ್ತಾರೆ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ನರ್ಮದಾ ಒಂದು ನದಿಯಲ್ಲಿ ಏನು ಮಾಡ್ತಾರೆ? ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ? ಜಯವನ್ನು ಗಳಿಸ್ತಾನೆ. ಈಗ ಹರ್ಷವರ್ಧನ ಬಗ್ಗೆ ಉತ್ತರ ಭಾರತದ ರಾಜಮನೆತನ ಬರ್ತಾವಲ್ಲ, ಅಲ್ಲಿ ಅವ್ರ ಬಗ್ಗೆ ನೋಡೋಣ. ಈ ನಡುವೆ ಪೂರ್ವ ಪ್ರಾಂತ್ಯಗಳಾದಂತಹ ಕೋಸಲ,
ಕಳಿಂಗ ದೇಶಗಳು ರಾಜರುಗಳು ಏನು ಮಾಡ್ತಾನೆ ಯುದ್ಧಗೈದು ಪುಲಿಕೇಶಿಗೆ ಅವರು ಕೂಡ ಏನಾಗ್ತಾರೆ ಶರಣಾಗ್ತಾರೆ. ದಕ್ಷಿಣ ಭಾರತದಲ್ಲಿ ಪುಲಿಕೇಶಿಯು ಕಂಚಿಯ ಪಲ್ಲವರನ್ನು ಕೂಡ ಏನು ಮಾಡ್ತಾನೆ ಸೋಲಿಸ್ತಾನೆ. ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನು ಕೂಡ ಏನು ಮಾಡ್ತಾನೆ ಒಲಿಸ್ಕೊಳ್ತಾನೆ. ಹೀಗೆ 4 ದಿಕ್ಕುಗಳಲ್ಲಿ ವಿಜಯ ಸಾಧಿಸಿದ ಪುಲಿಕೇಶಿಗೆ ವಾತಾಪಿಗೆ ಮರಳಿದನು. ಎಲ್ಲ ಕಡೆ 4 ದಿಕ್ಕುಗಳಿಗೆ ವಿಜಯನ್ನು ಸಾಧಿಸಿ ವಾತಾಪಿಗೆ ಹೋಗ್ತಾ ಇರ್ತಾನೆ. ಅವನ ಸಾಮ್ರಾಜ್ಯವು ಪಶ್ಚಿಮ ತೀರದಿಂದ ಪೂರ್ವ ತೀರದ ಕಡೆಗೆ ಹಬ್ಬಿತು. ಎಲ್ಲಿ ಗಂಟಾಗಿತ್ತು ಆ ಕಡೆ ಪಶ್ಚಿಮದಿಂದ ಈ ಕಡೆ ಪೂರ್ವದ ಕಡೆಗೂ ಏನಾಗುತ್ತೆ ಅವನ ಕೀರ್ತಿಯನ್ನು ಹಬ್ಬಿತು. ಪುಲಿಕೇಶಿಯ ಕೀರ್ತಿಯು ಭಾರತದ ಹೊರಗೂ ಕೂಡ ಏನಾಗಿತ್ತು ವ್ಯಾಪಿಸಿತು. ಅವನು ಪರ್ಷಿಯಾ ದೇಶದ ರಾಜನಾದಂಥ ಖುಸ್ರುವಿನಲ್ಲಿಗೆ ಏನು ಮಾಡ್ತಾನೆ ನಿಯೋಗವೊಂದನ್ನು ಕಳಿಸ್ತಾನೆ. ಅಮೂಲ್ಯವಾದ ವಸ್ತುಗಳನ್ನು ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡ್ತಾನೆ. ಖುಸ್ರುವಿನ ಒಂದು ಮಿತ್ರ ನಿಯೋಗವನ್ನು ಪುಲಿಕೇಶಿಯ ಆಸ್ಥಾನಕ್ಕೆ ಕಳಿಸಿದನು. ಇವನಲ್ಲಿ ಕಳಿಸಿರ್ತಾನೆ, ಅವನು ಇವನ ಹತ್ರ ಕಳಿಸಿರ್ತಾನೆ. ಅಂದರೆ ಒಬ್ರದೊಬ್ಬರು ಎಕ್ಸ್ಚೇಂಜ್ ಮಾಡ್ತಾರೆ, ಒಬ್ರದೊಬ್ಬರು ಪ್ರೀತಿಲಿಂದ ಕೊಟ್ಕೊಳ್ತಾರೆ ಉಡುಗೊರೆಗಳನ್ನು. ಖುಸ್ರುವಿನ ಒಂದು ನಿಯೋಗವನ್ನು ಏನು ಮಾಡಿದನು, ಖುಸ್ರವನು ಅವನ ಸಾಮ್ರಾಜ್ಯ ಕಳಿಸಿದ್ರೆ ಪುಲಿಕೇಶಿ ಏನು ಮಾಡ್ತಾನೆ ಅವನ ಸಾಮ್ರಾಜ್ಯಕ್ಕೂ ತನ್ನ ಒಂದು ನಿಯೋಗವನ್ನು ಕಳಿಸ್ತಾನೆ. ಅಂದರೆ ಪುಲಿಕೇಶಿ ಖುಸ್ರುವಿಗೆ ಕಳಿಸ್ತಾನೆ, ಖುಸ್ರುವಿಗೆ ಪುಲಿಕೇಶಿ ಕಳಿಸ್ತಾನೆ. ಯಾರು ಕಳಿಸ್ತಾರ? ಪರ್ಷಿಯಾದ ರಾಜ ಖುಸ್ರುವಿನಲ್ಲಿಗೆ ಏನು ಮಾಡ್ತಾನೆ ಒಂದು ನಿಯೋಗವನ್ನು ಕಳಿಸ್ತಾನೆ. ಅಂದರೆ ಇಲ್ಲಿ ಕಳಿಸಿದರೆ ಯಾರು? ಖುಸ್ರುವಿನಲ್ಲಿಗೆ ಪರ್ಷಿಯಾದ ರಾಜ ಕಳಿಸಿದ್ರೆ, ಆದರೆ ಪುಲಿಕೇಶಿ ಏನು ಮಾಡ್ತಾನೆ ಅವನಿಗೆ ಅಪಾರ ವಸ್ತುಗಳನ್ನು ಅಂದರೆ ಅಮೂಲ್ಯವಾದಂತಹ ಬೆಲೆ ಬಾಳುವಾದಂಥ ಒಂದು ಆನೆಯನ್ನು ಕೊಟ್ಟು ಉಡುಗೊರೆಯನ್ನಾಗಿ ನೀಡ್ತಾನೆ. ಖುಸ್ರುವು ಒಂದು ಮಿತ್ರ ನಿಯೋಗವನ್ನು ಪುಲಿಕೇಶಿಯು ಆಸ್ಥಾನಕ್ಕೆ ಕಳಿಸ್ತಾನೆ. ಅಜಂತದ ಹಿಂಗೆ ಮಾಡಿದರೆ ಒಬ್ರದೊಬ್ಬರು ಉಡುಗೊರೆಗಳನ್ನು ಕಳಿಸ್ಕೊಟ್ಕೊಂಡಿದ್ದಾರೆ ಅಂಥೇಳಿ ಎಲ್ಲಿ ನಮಗೆ ಗೊತ್ತಾಗ್ತೈತೆ ಅಂತಂದರೆ ಅದು ಅಜಂತದ ಗುಹೆ ಒಂದರಲ್ಲಿ ಕಂಡು ಬರ್ತದೆ. ಖುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸಿರುವ ವರ್ಣರಂಜಿತ ಚಿತ್ರವಿದೆ. ಅವಾಗ ಅದ್ರ ಬಗ್ಗೆ ಎಲ್ಲ ಫೋಟೋಸು ತೆಗೆದಿಂದು ಚಿತ್ರಣಗಳು ಅಜಂತದಲ್ಲಿ ಕಂಡು ಬರ್ತಾವಂತೆ. ಅದರಿಂದ ನಮಗೆ ನಿಯೋಗಗಳನ್ನು ಕಳಿಸ್ಕೊಂಡಿದ್ದಾರೆ ಅಂಥೇಳಿ ನಮಗೆ ಇದರಿಂದ ಗೊತ್ತಾಗ್ತೈತೆ. ಹಾಗೆ ಚಾಳುಕ್ಯರ ವಾಸ್ತುಶಿಲ್ಪ, ಚಾಳುಕ್ಯರು ಏನೇನು ನಿರ್ಮಾಣ ಮಾಡಿದರು ಅಂತ. ಬಾದಾಮಿಯ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಯಾವಂದರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಳ ಎಂಬಲ್ಲಿ ಕಂಡುಬರ್ತವೆ. ಐಹೊಳೆ ಮತ್ತು ಬಾದಾಮಿಯಲ್ಲಿ ಇವರ ಕಾಲದ ಗುಹಾಲಯಗಳು ಕೂಡ ಕಂಡುಬಂದಿವೆ. ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ ದೇವಾಲಯ ಅಂದರೆ ಲಾಡ್ಕನ್ ದೇವಾಲಯ, ಮೇಗುತಿ ಸೂರ್ಯ ಮೇಗುತಿ ದೇವಾಲಯ ಅಂತ ಕರಿಬೇಕು ಅದಕ್ಕೆ. ಅದು ಸೂರ್ಯ ದೇವಾಲಯ ಕಂಡು ಬರ್ತದೆ ಲಾಡ್ಕನ್ನಲ್ಲಿ. ಕಾರ್ತಿಕೇಯ ದೇವಾಲಯ ಹುಚ್ಚಿಮಲ್ಲಿ ಮತ್ತು ದರ್ಗಾ ಈ ಮುಖ್ಯವಾದವುಗಳೇನು ವಾಸ್ತುಶಿಲ್ಪಗಳಾಗಿವೆ. ಐಹೊಳೆಯನ್ನು ಏನಂತ ಕರೀತಾರೆ ಅಂದರೆ, ಇದು ವೆರಿ ಇಂಪಾರ್ಟೆಂಟು, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂಥೇಳಿ ಕರೀತಾರೆ. ಯಾವುದನ್ನು? ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ. ಅಂದರೆ ಬಾದಾಮಿ, ಐಹೊಳೆ ಹಿಂಗೆಲ್ಲ ಕೊಟ್ಟಿದ್ರೆ ಐಹೊಳೆ ಅಂತೇಳಿ ನೆನ್ಪಿಟ್ಕೋಬೇಕು. ಬಾದಾಮಿಯ ಗುಹಾಲಯದಲ್ಲಿರುವ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಏನಾಗಿವೆ ಅತಿ ಅದ್ಭುತವಾಗಿ ಮೂಡಿ ಬಂದಿವೆ. ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿದೆ. ಪಟ್ಟದಕಲ್ಲು ವಿಶ್ವ ಪರಂಪರೆಗೆ ಸೇರಿದಂಥ ಒಂದು ತಾಣವಾಗಿದೆ. ಇಲ್ಲಿ ನೋಡಿ, ಶೇಷನಾಗನ ಮೇಲೆ ಆಸೀನವಾಗಿರುವ ವಿಷ್ಣು ಚಿತ್ರ ಇದು ಬಾದಾಮಿ ಗುಹಾಲಯದಲ್ಲಿ ಕಂಡುಬರ್ತೈತೆ. ಇಲ್ಲಿ ವಿರೂಪಾಕ್ಷ ದೇವಾಲಯ ಇದು ಪಟ್ಟದಕಲ್ಲಿನಲ್ಲಿ ಕಂಡುಬರ್ತೈತೆ. ವಿಶ್ವ ಪರಂಪರೆಗೆ ತಾಣ ಅಂದ್ರೆ ಏನು ಅಂತ ಹೊಸ ಪದಗಳು, ಈ ಬುಕ್ಕಲ್ಲಿ ಬರುವಂಥ ಹೊಸ ಪದಗಳು, ಇದು ಗೊತ್ತಿಲ್ಲ ಅಂದರೆ ನೀವು ಗೊತ್ತು ಮಾಡ್ಕೋಬೇಕು. ವಿಶ್ವ ಪರಂಪರೆ ಅಂದರೆ ಜಗತ್ತಿನ ಕೆಲವು ಅಪೂರ್ವ ಅಥವಾ ಅಮೂಲ್ಯ ತಾಣಗಳು ಏನು ಮಾಡ್ತಾರೆ ವಿಶ್ವ ಪರಂಪರೆಗೆ ಸೇರಿದೆ ಅಂತೇಳಿ ಯುನೆಸ್ಕೋ ಘೋಷಣೆ ಮಾಡ್ತಾಯಿದೆ. ಇವುಗಳಿಗೆ ವಿಶೇಷ ಸಂರಕ್ಷಣೆ ನೀಡಲಾಗ್ತದೆ. ಕರ್ನಾಟಕದಲ್ಲಿ ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು ಏನಾಗಿದ್ದಾವೆ ವಿಶ್ವ ಪರಂಪರೆ ತಾಣಗಳಿಗೆ ಸೇರಿದ್ದಾವೆ. ಇವು ನೆನ್ಪಿಟ್ಕೋಬೇಕು. ಯಾವ್ಯಾವ ಸೇರಿದ್ದಾವೆ ಕರ್ನಾಟಕದಲ್ಲಿ ಅಂತ ಕೇಳ್ತಾರೆ. ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು ಏನು ಮಾಡಿದ್ದಾವೆ ಈ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿವೆ. ಇವಾಗ ಕಂಚಿಯ ಪಲ್ಲವರು ರಾಜವಂಶವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ರಾಜವಂಶ. ತಮಿಳುನಾಡಿನ ಕಂಚಿ ಪಲ್ಲವರ ರಾಜಧಾನಿ. ರಾಜಧಾನಿ ಯಾವುದು? ಕಂಚಿ.
ಸುಮಾರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಅಂದರೆ 300 ವರ್ಷಗಳ ಕಾಲ ಏನು ಮಾಡ್ತಾರೆ ಆಳ್ವಿಕೆ ನಡೆಸ್ತಾರೆ ಇವರು ಪಲ್ಲವರು. ಇಲ್ಲಿ ಬರುವಂತಹ ಶ್ರೇಷ್ಠ ಅರಸ ಅಂದರೆ ನರಸಿಂಹವರ್ಮ. ನರಸಿಂಹವರ್ಮನು ಪಲ್ಲವ ಅರಸರಲ್ಲಿಯೇ ಶ್ರೇಷ್ಠ ಅರಸ. ಮಹಾಮಲ್ಲ ಎಂಬುದು ಈತನ ಬಿರುದು. ನರಸಿಂಹವರ್ಮನ ಬಿರುದು ಯಾವುದಂದರೆ ಮಹಾಮಲ್ಲ. ಪರಾಕ್ರಮಿಯಾಗಿದ್ದ ಈತನು ಚಾಳುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಕೇಶಿಯನ್ನು ಬಾದಾಮಿಗೆ ಸೋಲಿಸಿ ಬಾದಾಮಿ ಏನು ಮಾಡ್ತಾನೆ ಗೆದ್ದುಕೊಳ್ತಾನೆ. ಅವ ಹರ್ಷವರ್ಧನನ್ನು ಸೋಲಿಸಿ ಏನು ಮಾಡಿದ ಇಮ್ಮಡಿ ಪುಲಕೇಶಿ ಜಯವನ್ನು ಸಾಧಿಸಿದರೆ, ಆದರೆ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದವನು ಯಾರಂದರೆ ನರಸಿಂಹವರ್ಮ ಅಂತ ನೆನ್ಪಿಟ್ಕೋಬೇಕು. ಇವ ಈ ಬಾದಾಮಿಯನ್ನು ಗೆದ್ದುಕೊಂಡಂತಹ ನೆನಪಿಗಾಗಿ ಏನು ಮಾಡ್ತಾನೆ ವಾತಾಪಿ ಕೊಂಡ ಅಂತೇಳಿ ಬಿರುದನ್ನು ಈ ನರಸಿಂಹವರ್ಮನು ಧರಿಸ್ತಾನೆ. ನರಸಿಂಹವರ್ಮನು ಮಾಮುಲ್ಲಾಪುರ ಏನು ಮಾಡ್ತಾನೆ, ಸಾರಿ ಇದು ಸ್ವಲ್ಪ ಇದಾಗಿದೆ ಸ್ಲೈಡು. ಏನು ಮಾಡ್ತಾನೆ ಇವನು ವಾತಾಪಿಕೊಂಡ ಅಂತ ಬಿರುದು ಪಡ್ಕೊಂಡಿದ ಮೇಲೆ ನರಸಿಂಹವರ್ಮನು ಮಾಮುಲ್ಲಾಪುರ ಅಂದರೆ ಈಗಿನ ಮಹಾಬಲಿಪುರಂ ಎಂಬ ಒಂದು ರೇವು ಪಟ್ಟಣವನ್ನು ಏನು ಮಾಡ್ತಾನೆ ಸುಂದರ ನಗರವನ್ನಾಗಿ ಅಭಿವೃದ್ಧಿ ಪಡಿಸ್ತಾನೆ. ಇವಾಗ ಶಿಲ್ಪಕಲೆಗೆ ಪಲ್ಲವರು ನೀಡಿದಂಥ ಕೊಡುಗೆ ಏನು? ಶಿಲ್ಪಕಲೆಗೆ ಪಲ್ಲವರು ನೀಡಿದ ಕೊಡುಗೆ ಏನಾಗಿದೆ? ಅಮೂಲ್ಯವಾಗಿದೆ. ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ್ ಏನು ಮಾಡ್ತಾನೆ 8 ಏಕಶಿಲಾ ರಥಗಳನ್ನು ಇಲ್ಲಿ ಕಂಡುಬರ್ತವೆ. ಜಗತ್ಪ್ರಸಿದ್ಧವಾದಂತಹ ಇದನ್ನು ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಅಂತೇಳಿ ಹೇಳಲಾಗಿದೆ. ಮಹಾಬಲಿಪುರಂನಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಕಂಡುಬರ್ತದೆ. ಈ ಕೆತ್ತನೆಯಲ್ಲಿ ಭಾಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಒಂದು ಚಿತ್ರಣವನ್ನು ಇಲ್ಲಿ ನೀಡಲಾಗಿದೆ. ಇದೊಂದು ಪ್ರಸಿದ್ಧವಾದಂಥ ಉಬ್ಬು ಶಿಲ್ಪವಾಗಿದೆ ಅಂತೇಳಿ ಹೇಳ್ಬೋದು. ಪಲ್ಲವರು ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು. ಅವುಗಳಲ್ಲೊಂದು ಮಹಾಬಲಿಪುರಂದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ ಪಲ್ಲವರ ನಿರ್ಮಾಣ ಮಾಡಿದಂತಹ 12 ಪ್ರಸಿದ್ಧ ದೇವಾಲಯಗಳೆಂದರೆ ಕಂಚಿಯ ಕೈಲಾಸನಾಥ, ವೈಕುಂಠ, ಪೆರುಮಳ ದೇವಾಲಯ. ಯಾವ್ಯಾವ್ದು ಮಾಡಿದ್ದಾರೆ? ಇದು ಮಹಾಬಲಿಪುರಂನಲ್ಲಿ ಕಟ್ಟಿಸಿದಂಥ ಒಂದು ದೇವಾಲಯ, ಹಾಗೆ ಶಿವ ದೇವಾಲಯ, ಇನ್ನು ಮತ್ತು ಕಂಚಿಯ ದೇವಾಲಯ, ವೈಕುಂಠ, ಪೆರುಮಳ ದೇವಾಲಯ ಇವರ ಪ್ರಸಿದ್ಧ ದೇವಾಲಯಗಳಿವು. ಯಾವ್ಯಾವುದು? ಕಂಚಿಯಲ್ಲಿರುವಂಥ ಕೈಲಾಸ ದೇವಾಲಯ, ವೈಕುಂಠ, ಪೆರುಮಳ ದೇವಾಲಯ, ಇನ್ನೊಂದು ಶಿವ ದೇವಾಲಯ. ಇಲ್ಲಿ ಹೊಸ ಪದ ಯಾವುದಿದೆ ಅಂದರೆ ಉಬ್ಬು ಶಿಲ್ಪ. ಅಂದರೆ ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿದ ಒಂದು ಶಿಲ್ಪಕ್ಕೆ ಉಬ್ಬು ಶಿಲ್ಪ ಅಂತ ಕರೀತಾರೆ. ಮಹಾಬಲಿಪುರಂನಲ್ಲಿರುವ ಒಂದು ದೇವಾಲಯ ಇದು. ಇವಾಗ ರಾಷ್ಟ್ರಕೂಟರು. ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯದ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಪ್ರಾರಂಭವಾಯ್ತೈತೆ. ರಾಷ್ಟ್ರಕೂಟರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಯಾವುದಂದರೆ ಕವಿರಾಜ ಮಾರ್ಗ, ಆದಿಕವಿ ಪಂಪ ಮತ್ತು ಎಲ್ಲರದ ಕೈಲಾಸನಾಥ ದೇವಾಲಯಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತವೆ. ರಾಷ್ಟ್ರಕೂಟರ ಲಾಂಛನ ಇದು. ಕವಿರಾಜ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದೆ. ಇದನ್ನು ರಚಿಸಿದವರು ಯಾರು ಅಂತಂದರೆ ಶ್ರೀ ವಿಜಯ. ಈವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದಂಥ ಒಂದು ಗ್ರಂಥವಾಗಿದೆ. ಇದರ ಕಾಲ ಕೇಳಿದರೆ 9ನೇ ಶತಮಾನ ಅಂದರೆ 900 ಅಂತ ಅರ್ಥ. ಗಣ್ಯ ಚಕ್ರವರ್ತಿಗಳು. ಇಲ್ಲಿ ರಾಷ್ಟ್ರಕೂಟರಲ್ಲಿ ಗಣ್ಯ ಚಕ್ರವರ್ತಿಗಳು ಯಾರ್ಯಾರು ಅಂತ. 3ನೇ ಗೋವಿಂದ. 3ನೆಯ ಗೋವಿಂದನು ರಾಷ್ಟ್ರಕೂಟರ ಸಾಮ್ರಾಟರಲ್ಲಿ ಅತಿ ಗಣ್ಯನು ಅಂದರೆ ಶ್ರೇಷ್ಠವಾದಂಥ ಅರಸ ಅಂತ ಅರ್ಥ. ಇವನ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಮುಂದೆ ಹಿಮಾಲಯದ ತಪ್ಪಲಿನವರೆಗೆ ಏನು ಮಾಡ್ತಾನೆ ಸೈನ್ಯವನ್ನು ಬಾರಿಸುತ್ತಾ ಜಯಭಾರಿಯನ್ನು ಪಡ್ಕೊಳ್ತಾನೆ. ಈ ಸಾಧನೆಯನ್ನು ಕಂಡು ಅವನ ಆಸ್ಥಾನದ ಕವಿ ಏನೇನು ಬರೀತಾರೆ ಅಂತ ಇವನ ಬಗ್ಗೆ, ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದಲ್ಲಿ ರುಚಿ ನೋಡಿದವು ಅಂತೇಳಿ ಮನಮೋಹಕವಾಗಿ ವರ್ಣಿಸ್ತಾರೆ. ಇದು ನೆನ್ಪಿಟ್ಕೋಬೇಕಿದು. ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಅಂಥೇಳಿ ಯಾವ ಒಂದು ರಾಜನ ಬಗ್ಗೆ ಕುರಿತು ಹೇಳಿದ್ದಾರೆ ಅಂತಂದರೆ 3ನೇ ಗೋವಿಂದನ ಬಗ್ಗೆ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗ. ಪಟ್ಟಾಭಿಷೇಕವಾದಾಗ ಇವನು 14 ವರ್ಷದ ತರುಣ.
ಇವನು 60 ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು. ಸ್ವತಃ ವಿದ್ವಾಂಸನಾಗಿದ್ದನು. ಶ್ರೀ ವಿಜಯ ಇವನ ಆಸ್ಥಾನದಲ್ಲಿರುವಂತಹ ಒಬ್ಬ ವಿದ್ವಾಂಸ ಆಗಿದ್ದ. ಅಮೋಘ ವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗಾತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಳುವುದು. ಅವನು ಮಾನ್ಯಖೇಟ ಪಟ್ಟಣದ ಈಗಿನ ಮಳಖೇಡ ಅಂತ ಕರಿತೀವಿ, ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತೈತೆ. ಮಾನ್ಯಖೇಟ ಅಥವಾ ಮಳಖೇಡ ಇದು ಇವರ ರಾಜಧಾನಿ. ಇದು ಈ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಟಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿಗ ಸುಲೈಮನ್ ಏನು ಮಾಡ್ತಾನೆ ಬರೆದಿದ್ದಾನೆ. ಅವು 3 ಯಾವಪ್ಪ ಅಂದರೆ ರೋಮನ್ ಆಗಿರ್ಬೋದು, ಅರಬ್ ಮತ್ತು ಚೀನಿ. ಇನ್ನೊಂದು 4ನೇದು ಯಾವುದಿದು ರಾಷ್ಟ್ರಕೂಟರ ಸಾಮ್ರಾಜ್ಯ. 3ನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಮತ್ತೊಮ್ಮೆ ಭಾರತ ರಾಜಕೀಯದಲ್ಲಿ ಅಗ್ರಸ್ಥಾನ ಪಡ್ಕೊಳ್ತೈತಿ. ಕೃಷ್ಣನು ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯವನ್ನು ಜಯಭಾರಿ ಬಾರಿಸುತ್ತಾ ಸಾಗಿ ಅಲ್ಲೊಂದು ವಿಜಯಸ್ತಂಭವನ್ನು ದೇವಾಲಯವನ್ನು ಸ್ಥಾಪಿಸ್ತಾನೆ. ಈತನು ಪಾಂಡ್ಯ ಚೇರರನ್ನು ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪು ಕಾಣಿಕೆಯನ್ನು ಸಹ ಸಂಗ್ರಹಿಸ್ತಾನೆ. ಇಷ್ಟೇ ಅಲ್ಲದೆ 3ನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆ ನಡೆಸ್ತಾನೆ. ಕವಿ ಪೊನ್ನ ಕೃಷ್ಣನ ಆಶ್ರಯ ಪಡೆದಿದ್ದನು. 3ನೇ ಕೃಷ್ಣನ ಆನಂತರ ರಾಷ್ಟ್ರಕೂಟರ ಆಳ್ವಿಕೆ ಏನಾಗುತ್ತೆ, ಅವನತಿ ಹೊಂದುತ್ತಾ ಹೋಗುತ್ತದೆ. ಲಕ್ಷಣ ಗ್ರಂಥವೆಂದರೆ ಭಾಷೆ, ಶೈಲಿ ಮತ್ತು ಛಂದಸ್ಸನ್ನು ಒಳಗೊಂಡಿರುವಂತಹ ಒಂದು ಗ್ರಂಥ. ಅದಕ್ಕೆ ಲಕ್ಷಣ ಗ್ರಂಥ ಅಂತೇಳಿ ಕರಿತೀವಿ. ಪಂಪನು ಕನ್ನಡದ ಶ್ರೇಷ್ಠ ಕವಿ. ಇವನು ಕನ್ನಡದಲ್ಲಿ ಮೊಟ್ಟ ಮೊದಲ ಏನು ಮಾಡ್ತಾನೆ, ಕೃತಿಯನ್ನು ರಚನೆ ಮಾಡ್ತಾನೆ. ಅದಕ್ಕೋಸ್ಕರ ಇವನನ್ನು ಕನ್ನಡದ ಆದಿಕವಿ ಅಂತೇಳಿ ಕರೀತಾರೆ. ಪಂಪನಿಗೂ ಮೊದಲು ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ಇದುವರೆಗೂ ದೊರಕಿಲ್ಲ. ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಇರ್ತಾನೆ. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಎಂಬ 2 ಕೃತಿಗಳನ್ನು ಬರೀತಾನೆ. ಇವು ಮಹಾಕಾವ್ಯಗಳು. ಕನ್ನಡದ ಪ್ರಮುಖ ಕವಿಗಳ ಮೇಲೆ ಏನು ಮಾಡ್ತಾನೆ, ಇವನು ಬೆಳಕನ್ನು ಚೆಲ್ತಾನೆ. ಇದೇ ರೀತಿ ಇವನ ಕಾಲಕ್ಕೆ ಸೇರಿದಂಥ ಇನ್ನಿಬ್ಬರು ಅಂದರೆ ಪೊನ್ನ ಮತ್ತು ಜನ್ನ ಅಂತೇಳಿ ಬರ್ತಾರೆ. ಇಲ್ಲಿ ಪೊನ್ನಂದಷ್ಟೇ ಕೊಟ್ಟಿದ್ದಾರೆ ನೋಡಿ. ಪಂಪನು ವೇಮಲವಾಡದ ಮಾಂಡಲಿಕ ಅರಿಕೇಸರಿ ಆಸ್ಥಾನದಲ್ಲಿದ್ದನು. ಪಂಪ ಯಾರ ಆಸ್ಥಾನದಲ್ಲಿ ಕೇಳ್ತಾರೆ ಕ್ವಶನ್, ಅದು ಅರಿಕೇಸರಿ ಅಂತೇಳಿ ನೆನ್ಪಿಟ್ಕೋಬೇಕು. ಎಲ್ಲೋರ ಮತ್ತು ಎಲಿಫೆಂಟ ದೇವಾಲಯಗಳಿದು. ಕೈಲಾಸ ದೇವಾಲಯ ಎಲ್ಲಿದೆ ಅಂದರೆ ಎಲ್ಲೋರದಲ್ಲಿ ಇದೆ. ಮಹೇಶ ಮೂರ್ತಿ, ಎಲಿಫೆಂಟ ಇದನ್ನು ತ್ರಿಮೂರ್ತಿ ಅಂತೂ ಕರೀತಾರೆ. ಇದು ನೆನ್ಪಿಟ್ಕೋಬೇಕು. ಎಲ್ಲೋರದ ಕೈಲಾಸ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ. ಇದನ್ನು ನಿರ್ಮಿಸಿದವರು ಯಾರಂದರೆ 1ನೇ ಕೃಷ್ಣ. ಪ್ರಪಂಚದಲ್ಲಿ ಇಂಥದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿ ಕಾಣಿಲ್ಲ. ಇಲ್ಲಿನ ಮೂರ್ತಿಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಮೂರ್ತಿಶಿಲ್ಪ ರಾವಣನು ಕೈಲಾಸ ಪರ್ವತನೆತ್ತುವ ಕಥಾಪ್ರಸಂಗವು ಇಲ್ಲಿ ವರ್ಣಿಸಲಾಗಿದೆ. ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಏನಾಗಿದ್ದಾವೆ ಸೇರಿದವೆ. ಎಲ್ಲೋರ ಮತ್ತು ಎಲಿಫೆಂಟಗಳು ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ರಾಷ್ಟ್ರಕೂಟರ ಮೂರ್ತಿಶಿಲ್ಪ ಕಲಾವೈಭವವನ್ನು ಎಲಿಫೆಂಟ ಗುಹೆಲಯದಲ್ಲಿ ಕಾಣಬಹುದು. ಎಲಿಫೆಂಟ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪ. ಎಲಿಫೆಂಟ ಎಲ್ಲಿದೆ ಅಂದರೆ ಮುಂಬೈ ಸಮೀಪದಲ್ಲಿರುವಂಥ ಒಂದು ಪುಟ್ಟ ದ್ವೀಪ. ಇಲ್ಲಿನ ಭಾರೀ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿ ಏನಾಗಿದೆ ವಿಸ್ಮಯಕಾರಿಯಾಗಿ ಕಂಡುಬರ್ತದೆ. ಈಗ ರಾಷ್ಟ್ರಕೂಟರ ಸಾಮ್ರಾಜ್ಯ ಇದು ಇಷ್ಟು ರಾಷ್ಟ್ರಕೂಟರ ಸಾಮ್ರಾಜ್ಯ. ಈಗ ಕಲ್ಯಾಣದ ಚಾಲುಕ್ಯರು. ರಾಷ್ಟ್ರಕೂಟರ ನಂತರ ಚಾಳುಕ್ಯ ವಂಶದವರು ಏನು ಮಾಡ್ತಾರೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಇವರು ಕಲ್ಯಾಣಿ ಚಾಲುಕ್ಯರು. ಮೊದಲು ನೋಡಿದ್ದು ಬಾದಾಮಿ ಚಾಲುಕ್ಯರು, ಇವಾಗ ನೋಡ್ತಿರೋದು ಕಲ್ಯಾಣಿ ಚಾಲುಕ್ಯರು. ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇವರ ರಾಜಧಾನಿ. ಬೀದರ್ ಜಿಲ್ಲೆಯಲ್ಲಿ ಬರುವಂಥ ಒಂದು ಬಸವ ಕಲ್ಯಾಣದ ಇವರ ರಾಜಧಾನಿಯಾಗಿರ್ತೈತೆ. ಇಲ್ಲಿ ಪ್ರಸಿದ್ಧವಾದಂಥ ಅರಸ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಲುಕ್ಯರ ಅತಿ ಶ್ರೇಷ್ಠ ಚಕ್ರವರ್ತಿ. ಇವರು ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು. ಇವನು ಚಾಳುಕ್ಯ ವಿಕ್ರಮ ಶಕೆ ಅಂತೇಳಿ ಪ್ರಾರಂಭಿಸ್ತಾನೆ. ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡ್ತಾನೆ. ಆತನ ಆಶ್ರಯವನ್ನು ಪಡೆದಂತಹ ಬಿಲ್ಲಣ್ಣನು ವಿಕ್ರಮಾಂಕ ದೇವಚರಿತೆ ಎಂಬ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಇದರಲ್ಲಿ ವಿಕ್ರಮಾದಿತ್ಯನ ಜೀವನದ ಬಗ್ಗೆ ತಿಳಿಸಲಾಗಿದೆ. ವಿಜ್ಞಾನೇಶ್ವರನು ಆಸ್ಥಾನದಲ್ಲಿ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸ ಬರ್ತಾನೆ. ಮಿತಾಕ್ಷರ ಸಂಹಿತ ಈತನ ಕೃತಿ. ವಿಜ್ಞಾನೇಶ್ವರ ಬರೆದಂತಹ ಕೃತಿ ಯಾವುದಂದರೆ ಅದು ಮಿತಾಕ್ಷರ ಸಂಹಿತೆ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆಯನ್ನು ಪಡೆದುಕೊಂಡಿದೆ. ಅಂದರೆ ಹಿಂದೂ ಗ್ರಂಥದಷ್ಟೇ ಇದಕ್ಕೂ ಕೂಡ ಅಷ್ಟು ಮಾನ್ಯತೆ ಸಿಕ್ಕಿದೆ ಅಂತ ಅರ್ಥ.
ಮುಮ್ಮಡಿ ಸೋಮೇಶ್ವರ. ವಿಕ್ರಮಾದಿತ್ಯನ ಮಗನಾದಂತಹ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿತು. ರಾಜನ ಒಲವು ಸಾಹಿತ್ಯ ಮತ್ತು ಕಲೆಗಳ ಕಡೆಗೆ ಇತ್ತು. ಇವನು ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಇದರಲ್ಲಿ ಸರ್ವ ಸ್ವತಂತ್ರಗಳು ಅಡಗಿದೆ. ಸೋಮೇಶ್ವರ ಒಬ್ಬ ವಿದ್ವಾಂಸನಾಗಿದ್ದ. ಸರ್ವಜ್ಞ ಚಕ್ರವರ್ತಿ ಎಂದು ಕೂಡ ಇವರನ್ನು ಕರೀತಾರೆ. ಯಾರು? ಸೋಮೇಶ್ವರಿಗೆ ಸರ್ವಜ್ಞ ಚಕ್ರವರ್ತಿ ಅಂತೇಳಿ ಕರೀತಾರೆ. ಸಾಹಿತ್ಯ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದ ರನ್ನನನು ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಎಂಬ ವೀರಕಾವ್ಯವನ್ನು ರಚಿಸ್ತಾನೆ. ಪಂಪ, ಪೊನ್ನ, ರನ್ನ ಇವರೇನು ಮೂಗರು ರತ್ನತ್ರಯರು. ವಚನ ಸಾಹಿತ್ಯ ಚಾಳುಕ್ಯರ ಕಾಲದ ಶ್ರೇಷ್ಠ ಕೊಡುಗೆಯಾಗಿದೆ. ವಚನಗಳು ಏನಾಗಿದೆ? ಸರಳ ಮತ್ತು ಕನ್ನಡದಲ್ಲಿ ವಚನಗಳನ್ನು ಮಾಡಿದರೆ ಇವರು ಬರೆದಿದ್ದಾರೆ. ಜಡಲ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದಾರಾಮ, ಮಡಿವಾಳ ಮಾಚಯ್ಯ, ಸೂಳೆ ಸಂಕವೆ ಮುಂತಾದವರು ಇವರ ಕಾಲದ ಪ್ರಮುಖ ವಚನಕಾರರು. ಇವರ ವಾಸ್ತುಶಿಲ್ಪ. ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಹೆಂಗಿತ್ತಂದರೆ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಲಲಿತ ಕಲೆಗಳಿಗೂ ಏನಾಗಿದ್ದು ಕೇಂದ್ರವಾಗಿತ್ತು. ಕೊಪ್ಪಳ ಜಿಲ್ಲೆ ಇಟಗಿಯಲ್ಲಿ ಮಹಾದೇವ ದೇವಾಲಯ ಅತ್ಯಂತ ವಾಸ್ತು ಪ್ರಕಾರ ಕಟ್ಟಿದಂಥ ಒಂದು ವಾಸ್ತುಕೃತಿ ಅಂಥೇಳಿ ಕರೀತಾರೆ. ಇಲ್ಲೊಂದು ಶಾಸನ ಒಂದು ಇದೆ. ಈ ಶಾಸನಕ್ಕೆ ಏನಂತ ಕರೀತಾರೆ ಅಂದರೆ ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಇಟಗಿ ದೇವಾಲಯವನ್ನು ಕರೀತಾರೆ. ಇಟಗಿಯ ಮಹಾದೇವಾಲಯಕ್ಕೆ ಏನಂತ ಕರೀತಾರೆ? ದೇವಾಲಯಗಳ ಚಕ್ರವರ್ತಿ ಅಂಥೇಳಿ ಕರೀತಾರೆ. ಇದು ಇಟಗಿಯ ಮಹಾದೇವಾಲಯ. ಇವರ ಕಾಲಗಳನ್ನ ನೋಡಿದ್ರೆ ನೆನ್ಪಿಟ್ಕೋಬೇಕು ಸ್ವಲ್ಪ. ರಾಷ್ಟ್ರಕೂಟರ ಆಳ್ವಿಕೆ 750ರಿಂದ 950. ಕಲ್ಯಾಣದ ಚಾಲುಕ್ಯರ ಆಳ್ವಿಕೆ 970ರಿಂದ 1150. ಮೂರನೇ ಗೋವಿಂದ 793ರಿಂದ 814. ಅಮೋಘ ವರ್ಷ ನೃಪತುಂಗ 814ರಿಂದ 878. ಮುಮ್ಮಡಿ ಕೃಷ್ಣ ಇವೆಲ್ಲ ನೋಡ್ಕೊಳ್ಳಿ ಇಸ್ವಿಗಳು. ಇವು ನೆನ್ಪಿಟ್ಕೊಳ್ಳಿ. 6ನೇ ವಿಕ್ರಮಾದಿತ್ಯ ಎಂದು 1076ರಿಂದ 1127. ಚಾಳುಕ್ಯ ವಿಕ್ರಮಶಕ ಇದು ವೆರಿ ಇಂಪಾರ್ಟೆಂಟು 1076. ಮುಮ್ಮಡಿ ಸೋಮೇಶ್ವರ 1127ರಿಂದ 1137. ಇವಾಗ ಹೊಯ್ಸಳರು. ಮಾವಿನಕೆರೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಬೇಲೂರಿನ ಚೆನ್ನಕೇಶವ ದೇವಾಲಯ ನೋಡಲು ನಿರ್ಧರಿಸ್ತಾರೆ. ಬಸನೇರಿ ದೇವಾಲಯ ಎದುರು ನಿಂತಾಗ ಅವರಿಗೆ ಕಂಡದ್ದೇನೆಂದರೆ ಹೊಂಬಿಸಿನಲ್ಲಿ ಕಂಗೊಳಿಸುವ ಶಿಲ್ಪಕಲೆಯ ಮಾಯಲೋಕ. ಅಂದರೆ ಅದರ ವರ್ಣನೆ ಬಗೆಯಲ್ಲಿ ಹೇಳಿದ್ದಾರೆ. ಇದೆಲ್ಲ ನಮಗೇನಷ್ಟು ಬೇಡ, ಅದು ಮಕ್ಕಳಿಗೆ ಯೂಸ್ ಆಗುತ್ತೆ. ಶಿಕ್ಷಕರು ಇಲ್ಲಿ ಸಂಭಾಷಣೆ ಇದೆ. ಮಕ್ಕಳೇ, ಇದುವೇ ಹೊಯ್ಸಳರ ವಿಶ್ವವಿಖ್ಯಾತ ದೇವಾಲಯ. ಇದರ 2 ಹೊಸತನವೆಂದರೆ ಗುಡಿಯನ್ನು ಎತ್ತರದ ಜಗತಿ ಅಥವಾ ಜಗಲಿಯ ಮೇಲೆ ಕಟ್ಟಿರುವುದು. ಇದು ಹೊಯ್ಸಳರ ಕಾಲದ ವಿಶೇಷವಾದಂತಹ ಲಕ್ಷಣ. ನೆನ್ಪಿಟ್ಕೋಬೇಕು. ಇವ್ರದ್ದು ಏನಪ್ಪ ವಿಶೇಷ ಲಕ್ಷಣ? ದೇವರುಗಳು ಹೆಂಗೆ ಕಟ್ತಿರು ಅಂತ. ಎತ್ತರದ ಜಗಲಿ ಮೇಲೆ ಕಟ್ತಾ ಇದ್ರು. ಇವರು ದೇವಾಲಯಗಳು ನಕ್ಷತ್ರ ಆಕಾರದಲ್ಲಿ ಇರ್ತಿವೆ. ಇವೆರಡು ಲಕ್ಷಣಗಳು ನೆನ್ಪಿಟ್ಕೋಬೇಕು. ಜಗತಿಯ ಗುಡಿಯ ಮೇಲೆ ಯಾಕೆ ನಿಲ್ಲಿಸಲಾಗಿದೆ ಅಂತೇಳಿ ವಿದ್ಯಾರ್ಥಿಗಳು ಕೇಳಿದರೆ, ಏಕೆಂದರೆ ಗುಡಿಯ ವೈಭವತೆಯನ್ನು ನೋಡುಗರ ಕಣ್ಣಿಗೆ ಚೆನ್ನಾಗಿ ಕಾಣಲಂತೇಳಿ ಅವರು ಆ ರೀತಿ ಮಾಡಿದ್ದಾರೆ ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಜಗತಿಯು ನಕ್ಷತ್ರ ಆಕಾರದಲ್ಲಿರುವುದು ಏಕೆ ಅಂತೇಳಿ ಒಬ್ಬ ವಿದ್ಯಾರ್ಥಿ ಕೇಳಿದಾಗ, ಜಗಲಿ ಮಾತ್ರವಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರ ಇವೆಲ್ಲವೂ ಕೂಡ ಏನಾಗಿದ್ದಾವೆ? ನಕ್ಷತ್ರ ಆಕಾರದಲ್ಲಿ ಕಂಡುಬರ್ತವೆ. ಇದು ಅವರ ವಿಶೇಷತೆ. ಯಾರ್ದು? ಹೊಯ್ಸಳರ ವಿಶೇಷತೆಯೇ ನಕ್ಷತ್ರ ಆಕಾರದಲ್ಲಿ ಕಟ್ಟೋದು ಮತ್ತು ಜಗಲಿ ಮೇಲೆ ಕಟ್ಟೋದು. ಇವುಗಳ ಮೈಮೇಲೆ ಬೆಳಕು, ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸಿದಂತಾಗ್ತದೆ. ಅಲ್ಲದೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಕಾಣಲು ಇದು ಈ ರೀತಿ ಕಟ್ತಾರೆ ಅಂತೇಳಿ ಹೇಳ್ತಾರೆ. ಇದು ನೋಡಿ ಅವ್ರದ್ದು ದೇವಾಲಯ. ಇದೆಲ್ಲ ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ. ನೋಡ್ಕೊಳ್ಬೇಕು. ಇದು ಬೇಲೂರಿನ ಚೆನ್ನಕೇಶವ ದೇವಾಲಯ. ಇದು ಹೊಯ್ಸಳರು ಅಸಂಖ್ಯಾತ ದೇವಾಲಯಗಳನ್ನು ಬಳಪದ ಮತ್ತು ಮೃದುಕಲ್ಲಿನಿಂದ ರಚಿಸಿದರು. ಇದು ನೆನ್ಪಿಟ್ಕೋಬೇಕು. ಶಿಲ್ಪಿಗಳು ಅಲಂಕಾರಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು, ಕುದುರೆ ಸವಾರರು, ಲಲಿತ ತೋರಣಗಳು, ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಪಟ್ಟಿಕೆಗಳು ಇಲ್ಲಿ ಕಂಡುಬರ್ತವೆ. ನಯಗೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನು ಮೀರಿಸುವವರು ಬೇರೆ ಯಾರೂ ಇಲ್ಲ ಅಂತೇಳಿ ಹೇಳ್ತಾರೆ. ವಿದ್ಯಾರ್ಥಿ: ಗುರುಗಳೇ, ಗುಡಿಯೊಳಗೆ ಹೋಗೋಣವೇ ಅಂತ ವಿದ್ಯಾರ್ಥಿಗಳು ಕೇಳಿದಾಗ ಶಿಕ್ಷಕರು ಆಗ್ಬಹುದು. ಒಳಗೆ ಬನ್ನಿ, ಇದು ನವರಂಗ. ಇದೇನಿದೆ? ನವರಂಗ.
ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾ ಸೇವೆಗಾಗಿ ಇರುವಂಥ ಒಂದು ಸ್ಥಳಕ್ಕೆ ಏನಂತೀವಿ, ನವರಂಗ ಅಂತೇಳಿ ಕರಿತೀವಿ. ನವರಂಗದ 4 ಕಂಬಗಳನ್ನು ಗಮನಿಸಿ. ಇವು ಚರಕಿ ಯಂತ್ರದ ಅಥವಾ ಕಡತ ಯಂತ್ರ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿವೆ ಅಲ್ಲವೇ. ನವರಂಗದ ಚಾವಣಿಯನ್ನೊಮ್ಮೆ ಮೇಲೆ ಎತ್ತಿ ನೋಡಿ. ಇದನ್ನು ಭುವನೇಶ್ವರಿ ಅಂತೇಳಿ ಕರೀತಾರೆ ಅಂತೇಳಿ ಹೇಳ್ತಾರೆ. ಭುವನೇಶ್ವರಿಯು ಶಿಲ್ಪ ವಿನ್ಯಾಸ ಅದೆಷ್ಟು ಅನುಪಮ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಇದು ಭುವನೇಶ್ವರಿ ಬೇಲೂರು ದೇವಾಲಯ. ಇದು ಮಕ್ಕಳೇ ಇನ್ನು ಒಳ ಬನ್ನಿ. ಇದು ಗರ್ಭಗುಡಿ. ಇಲ್ಲಿನ ಸುಂದರವಾದ ವಿಜಯನಾರಾಯಣ ಮೂರ್ತಿಯನ್ನು ನೋಡಿ. ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೆ ಎಂದರೆ ಮದನಿಕೆಯರ ವಿಗ್ರಹಗಳು. ಬೇಲೂರು ದೇವಾಲಯದ ವಿಶಿಷ್ಟವಾದ ಒಂದು ಆಕರ್ಷಣೆ ಅಂದರೆ ಅದು ಮದನಿಕೆಯರ ವಿಗ್ರಹಗಳು. ನಾನಾ ಭಂಗಿಯಲ್ಲಿರುವುದು ಮತ್ತು ರಮ್ಯವಾದ ಸ್ತ್ರೀ ವಿಗ್ರಹಗಳು ಇಲ್ಲಿ ಕಂಡುಬರ್ತವೆ. ವಿದ್ಯಾರ್ಥಿ ಕೇಳ್ತಾರೆ, ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಜಕಣಾಚಾರಿ ಅಂತ ಹೇಳುವರಲ್ಲ, ಅವನ ಬಗ್ಗೆ ಹೇಳ್ರಿ ಅಂತೇಳಿ ಕೇಳಿದಾಗ ಶಿಕ್ಷಕರು ಜಕಣಾಚಾರಿಯ ಬಗ್ಗೆ ಖಚಿತವಾಗಿ ಏನು ತಿಳಿದು ಬಂದಿಲ್ಲ, ಅವರ ಕುರಿತು ಐತಿಹ್ಯ ಒಂದು ದೊರೆತಿದೆ ಅಂತ ಹೇಳ್ತಾರೆ. ಜಕಣಾಚಾರಿ ಯಾರಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಜಕಣಾಚಾರಿ ತನ್ನ ಹೆಂಡತಿ ಮತ್ತು ಗಂಡು ಮಗುವನ್ನು ಬಿಟ್ಟು ಊರೂರು ಅಲೆಯುತ್ತಾ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾ 16 ವರ್ಷಗಳನ್ನು ಕಳೆದನಂತೆ. ಜಕಣಾಚಾರಿ ಏನು ಮಾಡಿದನಂತೆ, ತನ್ನ ಹೆಂಡತಿ ಮತ್ತು ಮಗುವನ್ನು ಬಿಟ್ಟು ದೇವಾಲಯಗಳು ನಿರ್ಮಿಸುತ್ತಾ ಊರೂರು ಅಲೆದನಂತೆ. ಒಮ್ಮೆ ಅವನು ಹೊಯ್ಸಳ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಿದ್ದಾಗ ಅವನ ಮಗ ಡಂಕಣಾಚಾರಿ ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬರ್ತಾನಂತೆ. ಇವನು ಶಿಲ್ಪಿ ವಿದ್ಯೆಯನ್ನು ಪ್ರವೀಣನಾಗಿದ್ದ. ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿದ ಮೂರ್ತಿಯನ್ನು ಕಂಡ. ಅದರಲ್ಲಿ ದೋಷವಿದೆ ಎಂದು ಡಂಕಣಾಚಾರಿ ಹೇಳಿದಾಗ, ಹಾಗೆಂದು ತೋರಿಸಿಕೊಟ್ಟರೆ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರಿ ಪಣ ತೊಟ್ಟ. ಚಂದನವನ್ನು ತೇಯ್ದ ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಚಂದನ ಹೊಕ್ಕಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿಯಿತು. ಆ ಭಾಗದಲ್ಲಿ ವಿಗ್ರಹವನ್ನು ಒಡೆದಾಗ ಅದು ಟೊಳ್ಳಾಗಿದ್ದನ್ನು, ಅದರಲ್ಲಿ ಸ್ವಲ್ಪ ನೀರು, ಮರಳು ಮತ್ತು ಕಪ್ಪೆ ಇರುವುದನ್ನು ಕಂಡ ಜಕಣಾಚಾರಿ ತನ್ನ ಕೈಯನ್ನು ತತ್ಕ್ಷಣ ಕತ್ತರಿಸಿಕೊಂಡ. ಜಕಣಾಚಾರಿ ತನ್ನ ತಂದೆ ಎಂದು ಡಂಕಣಾಚಾರಿಗೂ ಆ ಹುಡುಗ ತನ್ನ ಮಗನೆಂದು ಜಕಣಾಚಾರಿಗೂ ಕೂಡ ಏನಾಗಿರಲಿಲ್ಲ, ತಿಳಿದಿಲ್ಲ. ಆಮೇಲೆಯೇ ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ತಾನೆ. ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಏನಾಯಿತು, ಬೆಳೆಯುತ್ತಂತೆ. ಅಷ್ಟು ಏನಾಗಿದೆ, ಇವನು ಶಿಲ್ಪಕಲೆಯಲ್ಲಿ ಪರಿಣಿತಿ ಪಡೆದಿದ್ನು ಅಂತೇಳಿ ನಮಗೆ ಇಲ್ಲಿ ತಿಳಿದು ಬರ್ತೈತಿ. ಶಿಕ್ಷಕರು ಹೊತ್ತು ಏರುತ್ತಿದೆ, ಇನ್ನು ಹೋರೋಣ ಅಂತ ಕೇಳಿದಾಗ ವಿದ್ಯಾರ್ಥಿ ಆಗ್ಬಹುದು ಗುರುಗಳಂತ ಹೇಳ್ತಾರೆ. ಹೊಯ್ಸಳ ಶೈಲಿಯ 100 ದೇವಾಲಯಗಳಿವೆ ಇಲ್ಲಿ. ಅವುಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು, ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ದೇವಾಲಯಗಳು ಅತ್ಯಂತ ಶ್ರೇಷ್ಠವಾದಂತಹ ದೇವಾಲಯಗಳಿವೆ. ಹೊಯ್ಸಳರ ಬಹುತೇಕ ದೇವಾಲಯಗಳು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಕಂಡುಬರ್ತವೆ. ಇಲ್ಲಿ ಹಳೆಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆಯಿಂದಲೇ ಇದಕ್ಕೆ ಏನಂತಾರೆ, ದ್ವಾರ ಸಮುದ್ರ ಅಂತೇಳಿ ಕರೀತಾರೆ. ಹಳೆಬೀಡಿನ ಇನ್ನೊಂದು ಹೆಸರೇನು, ದ್ವಾರ ಸಮುದ್ರ. ದ್ವಾರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಅವನ ದಂಡನಾಯಕವಾದಂತಹ ಮಲ್ಲಿಕ್ ಕಾಫರ್ ಕೊಳ್ಳೆ ಹೊಡೆದ ಬಳಿಕ ಅದು ಮತ್ತೆ ಚೇತರಿಸಿಕೊಳ್ಳಲಿಲ್ಲ ಅಂತೇಳಿ ಹೇಳ್ತಾರೆ. ಅದರಿಂದ ಏನಾಯ್ತದು, ಹಳೆಬೀಡು ಆಯಿತು ಅಂತೇಳಿ ಹೇಳ್ತಾರೆ. ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳ ಕಾಲ ಆಳ್ತಾರೆ. ಪ್ರಾರಂಭದಲ್ಲಿ ಬೇಲೂರು, ಆನಂತರ ದ್ವಾರ ಸಮುದ್ರ ಅವರ ರಾಜಧಾನಿ ಆಗ್ತೈತಿ. ಹುಲಿಯನ್ನು ಕೊಲ್ಲುವ ಚಲನಚಿತ್ರ ಏನು ಇವರ ಲಾಂಛನ, ಇದು ಫೇಮಸ್ ಇದೆ. ಈಗ ಹೊಯ್ಸಳ ರಾಜ್ಯದ ಪ್ರಮುಖ ಅರಸರು. ವಿಷ್ಣುವರ್ಧನ ಹೊಯ್ಸಳ ರಾಜ್ಯದ ಗಣ್ಯ ಅರಸ. ಅವನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಕನ್ನಡ ಪ್ರದೇಶವನ್ನು ಮಾಡ್ತಾನೆ, ಗೆದ್ಕೊಳ್ತಾನೆ. ಈತನು ಜೈನಮತೀಯನಾಗಿದ್ದು ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾನೆ. ತನ್ನ ರಾಣಿ ಶಾಂತಲೆಯು ಜೈನ ಮತದಲ್ಲಿ ಮುಂದುವರಿದಳು. ಧರ್ಮ ಸಹಿಷ್ಣುವಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಏನು ಮಾಡ್ತಾನೆ, ಪ್ರೋತ್ಸಾಹವನ್ನು ನೀಡ್ತಾನೆ. ಮೂರನೇ ಬಲ್ಲಾಳನು ಹೊಯ್ಸಳ ವಂಶದ ಕೊನೆಯ ಅರಸ. ಹೊಯ್ಸಳ ಅರಸರ ಕೊನೆಯ ಅರಸ ಯಾರು ಕೇಳಿದ್ರೆ ಮೂರನೇ ಬಲ್ಲಾಳ. ಇವನು 50 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸ್ತಾನೆ. ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ಏನು ಮಾಡ್ತಾರೆ, ದಕ್ಷಿಣ ಭಾರತದ ಮೇಲೆ ಆಳ್ವಿಕೆ ಮಾಡ್ತಾರೆ. ದೇವಾಲಯಗಳು ಭಗ್ನಗೊಂಡವು. ಅಲ್ಲಿನ ಸಂಪತ್ತು ಏನಾಯಿತು, ಸೋರಿಕೆ ಆಯಿತು.
ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸು ಮನೆತನಗಳು ಕಣ್ಮರೆಯಾದವು. ಆದರೆ ಸುಲ್ತಾನರು ಹೊಯ್ಸಳರ ರಾಜ್ಯವನ್ನು ಏನು ಮಾಡ್ತಾರೆ ಮಾತ್ರ ಹತ್ತಿಕ್ಕದೆ ಆ ಘೋರ ವಿಪತ್ತನ್ನು ಮೂರನೇ ಬಲ್ಲಳನೊಬ್ಬನೇನು ಮಾಡಿತು ಎದುರಿಸಬೇಕಾಯಿತು. ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದಂತಹ ಮಧುರೆಯ ಸುಲ್ತಾನನು ಕ್ರೌರ್ಯನಿಗಿತು ಹೆಚ್ಚಿತು. ವಯಸ್ಸಾಗಿದ್ದರೂ ಬಲ್ಲಳನು ಅವನನ್ನು ದಂಡಿಸಲು ಹೋದನು. ಯುದ್ಧದಲ್ಲಿ ಸುಲ್ತಾನನು ಮೋಸದಿಂದ ಬಲ್ಲಳನನ್ನು ಏನು ಮಾಡಿದನು ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿದನು. ಪರಕೀಯರ ಆಕ್ರಮಣದ ಸಂಧಿಕಾಲದಲ್ಲಿ ಮೂರನೇ ಬಲ್ಲಳನು ಏಕಾಂಗಿಯಾಗಿ ಬೆಳೆಯಂತಾಗಿದ್ದಾನೆ. ನಂತರ ಅವನ ಮಗ ನಾಲ್ಕನೇ ಬಲ್ಲಳನು 1346ರಲ್ಲಿ ಮಧುರೆಯ ಸುಲ್ತಾನನಿಂದ ಹತನಾದಾಗ ಹೊಯ್ಸಳರ ಅರಸೊತ್ತಿಗೆ ಏನಾಯಿತು ಅಲ್ಲಿಗೆ ಮುಗಿದೋಯಿತು. ಆಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಕಾರಣವಾಯಿತು. ಇದು ಹೊಯ್ಸಳರ ವಿಷ್ಣುವರ್ಧನನ ಒಂದು ಸಾಮ್ರಾಜ್ಯ. ಇದು ಈಗ ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ ಏನಂತೇಳಿ. ಜನ್ನ, ಹರಿಹರ ಮತ್ತು ರಾಘವಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಜನ್ನನು ಆ ಕಾಲದ ಶ್ರೇಷ್ಠ ಕವಿ ಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು. ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯವನ್ನು ಬರೆದನು. ರಗಳೆಗಳು ಯಾರು ಬರೆದರು? ಹರಿಹರ ಬರೆದನು. ಹಾಗೆ ಮಹಾಕಾವ್ಯವನ್ನು ಕೂಡ ಬರೆದನು. ರಾಘವಂಕನು ಅನೇಕ ಕಾವ್ಯಗಳನ್ನು ರಚಿಸಿದ್ದನು. ಇವು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ಏನು ಮಾಡ್ತವೆ ದಾರಿ ಮಾಡಿ ಕೊಡ್ತವೆ. ಅಂಡಯ್ಯನು ಅಚ್ಚ ಕನ್ನಡದಲ್ಲಿ ಒಂದು ಕೃತಿಯನ್ನು ರಚಿಸುತ್ತಾನೆ. ಅದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರು ಏನು ಮಾಡ್ತಾರೆ ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದವು ಅಂಥೇಳಿ ಹೇಳ್ಬೋದು. ಅವರೆಲ್ಲ ವಚನಗಳು ರಚಿಸಿದರೆ ಅದರಿಂದ ಮತ್ತಷ್ಟು ಏನಾಯಿತು ಕನ್ನಡದ ಸಾಹಿತ್ಯ ಸಂಪತ್ತು ಹೆಚ್ಚಾಯಿತು. ಜನ್ನ ಏನು ಮಾಡ್ತಾನೆ ಯಶೋಧರ ಚರಿತ್ರೆಯನ್ನು ಬರೀತಾನೆ. ಇದು ಇಂಪಾರ್ಟೆಂಟ್. ಯಶೋಧರ ಚರಿತ್ರೆ ಬರೆದರು ಜನ್ನ. ಹರಿಹರ ಏನು ಮಾಡ್ತಾನೆ ಗಿರಿಜಾ ಕಲ್ಯಾಣ ಬರೀತಾನೆ. ರಾಘವಂಕ ಹರಿಶ್ಚಂದ್ರ ಕಾವ್ಯ ಬರೀತಾನೆ. ಅಂಡಯ್ಯ ಕಬ್ಬಿಗರ ಕಾವ್ಯ ಬರೀತಾನೆ. ಇವು ನೆನ್ಬಿಟ್ಕೋಬೇಕು, ಕೃತಿಗಳು ಎಕ್ಸಾಮಲ್ಲಿ ಕೇಳ್ತಾರೆ. ಇವಾಗ ನೆಕ್ಸ್ಟ್ ಚೋಳರ ಕಾಲದ ಮೇಲಿಂದ ಕಂಚು ಶಿಲ್ಪಗಳನ್ನು ಗುರುತಿಸಬಲ್ಲಿರ ಅಂತೇಳಿ ಕೇಳ್ತಾ ಇದ್ದಾರೆ. ಇವೇ ನಟರಾಜ ಮತ್ತು ಕಳಿಂಗನ ಮೇಲೆ ನಡೆದಾಡುವ ಬಾಲಮುರಳಿ ಕೃಷ್ಣನ ಚಿತ್ರಗಳಿವು. ಕಂಚು ಶಿಲ್ಪ ಚೋಳರು ಭಾರತೀಯರ ಮೂರ್ತಿ ಶಿಲ್ಪಕ್ಕೆ ನೀಡಿದಂಥ ಒಂದು ಅಪೂರ್ವ ಕೊಡುಗೆಯಾಗಿದೆ. ತಾಮ್ರ ಮತ್ತು ತವರ ಇವೆರಡರ ಮಿಶ್ರಲೋಹ ಏನೋ ಕಂಚು. ತಾಮ್ರ ಮತ್ತು ತವರ ಸೇರಿದಾಗ ಏನಾಗುತ್ತೆ ಕಂಚು ನಿರ್ಮಾಣವಾಗುತ್ತೆ. ಕಂಚು ಗಟ್ಟಿಯಾಗಿದ್ದು ಹೊಳಪನ್ನು ಹೊಂದಿದೆ. ಅಂಚುಗಳಲ್ಲಿ ಕಂಚನ್ನು ಎರಕ ಹೊಯ್ದು ಕಂಚಿನ ವಿಗ್ರಹಗಳನ್ನು ಮಾಡ್ತಾ ಇದ್ರು, ತಯಾರಿಸಲಾಗ್ತಾ ಇತ್ತು. ಈ ವಿಧಾನವನ್ನು ಇಂದಿಗೂ ಕೂಡ ಏನಿದೆ ರೂಢಿಯಲ್ಲಿ ಕಂಡುಬರ್ತೈತೆ. ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದರು. ತಾಂಜಾವೂರಿನ ಬೃಹದೇಶ್ವರ ದೇವಾಲಯ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪವಾಗಿದೆ. ಇದು 1000 ವರ್ಷಗಳಷ್ಟು ಹಿಂದಿನದು ಅಂತೇಳಿ ನಮಗೆ ತಿಳಿದು ಬರ್ತೈತೆ. ಬೃಹದೇಶ್ವರ ದೇವಾಲಯದ ವಿಮಾನವನ್ನು ಗಮನಿಸಿದಾಗ ವಿಮಾನವೆಂದರೆ ಗರ್ಭಗುಡಿಯ ಮೇಲಿರುವ ಗೋಪುರ. ಈ ದೇವಾಲಯವು ವಿಮಾನದ 13 ಅಂತಸ್ತುಗಳನ್ನು ಮೇಲೆ ಮುಟ್ಟುವಂತೆ ಗಗನ ಮುಟ್ಟುವಂತೆ ಕಾಣುತ್ತಿದೆ. ಈ ವಿಮಾನದ ಎತ್ತರ 61 ಮೀಟರ್ ಅಂದರೆ 200 ಅಡಿಗಳು. ಬೃಹದೇಶ್ವರ ದೇವಾಲಯವು ಭಾರತದಲ್ಲಿ ಎತ್ತರ ಮತ್ತು ಗಾತ್ರದಲ್ಲಿ ಅತಿ ದೊಡ್ಡದಾದಂತಹ ಒಂದು ದೇವಾಲಯ. ವಿಶ್ವ ಪರಂಪರೆಯ ತಾಣವಂತೂ ಕೂಡ ಇದು ಮನ್ನಣೆಯನ್ನು ಪಡೆದುಕೊಂಡಿದೆ. ಇದೇ ನೋಡಿ ಬೃಹದೇಶ್ವರ ದೇವಾಲಯ. ಇದು ತಾಂಜಾವೂರಿನಲ್ಲಿ ಕಂಡುಬರ್ತೈತೆ. ಎಲ್ಲ ಶಿವಾಲಯಗಳು ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣ. ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿ ಗಾತ್ರದಲ್ಲಿ ದೊಡ್ಡದಾದಂಥ ಒಂದು ವಿಗ್ರಹ ಆಗಿದೆ. ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಮಲ್ಲಿರುವಂತಹ ಶಿವ ಮಂದಿರ. ಇದು ಒಂದು ಕೂಡ ಅವರ ದೇವಾಲಯವಾಗಿದೆ. ಭಾರತದ ರಿಸರ್ವ್ ಬ್ಯಾಂಕ್ 2010ರಲ್ಲಿ ಏನಾಗಿದೆ ಅಂತೆ 1000 ರೂಪಾಯಿ ಮುಖಬೆಲೆಯ ಮೇಲೆ 1000 ವರ್ಷ ತುಂಬಿರುವ ನೆನಪಿಗಾಗಿ ಬೃಹದೇಶ್ವರ ದೇವಾಲಯ ಏನು ಮಾಡಿದ್ದಾರೆ ನಾಣ್ಯದ ಮೇಲೆ ಅದರ ಮೇಲೆ ಏನು ಮಾಡಿದ್ದಾರೆ ಹಾಕಿದ್ದಾರೆ. ಅದರ ನೆನಪಿಗೋಸ್ಕರ ಏನು ಮಾಡಿದಾರಂತೆ ಆ ನಾಣ್ಯವನ್ನು ಹೊರ ತಂದಿದ್ದಾರಂತೆ. ಎಷ್ಟರಲ್ಲಿ ಅಂತ ಹೇಳಿದ್ರೆ 2010ರಲ್ಲಿ. ಯಾವ ಮುಖಬೆಲೆಯ ನೋಟು ಅಂತಂದರೆ 1000 ಮುಖಬೆಲೆಯ ನೋಟದು. ಇವಾಗ ಪ್ರಮುಖ ಚೋಳ ಸಾಮ್ರಾಟರು. ಚೋಳರು ದಕ್ಷಿಣ ಭಾರತ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಏನು ಮಾಡ್ತಾರೆ
ಆಳ್ವಿಕೆ ಮಾಡ್ತಾರೆ. ತಾಂಜಾವೂರು, ಇದಕ್ಕೆ ತಮಿಳುನಾಡು ಅಂತ ಕರೀತಾರೆ. ಇದು ಚೋಳರ ರಾಜಧಾನಿ. ತಾಂಜಾವೂರು ಚೋಳರ ರಾಜಧಾನಿ. ಇದು ತಮಿಳುನಾಡಿನಲ್ಲಿ ಕಂಡುಬರ್ತದೆ. ಚೋಳ ಸಾಮ್ರಾಟರಲ್ಲಿ ಶ್ರೇಷ್ಠ ಅರಸರು ಯಾರಂದರೆ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ. ಇದು ಚೋಳರ ಸಾಮ್ರಾಟ. ಇವಾಗ ರಾಜರಾಜ ಚೋಳ. ರಾಜರಾಜನು ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರನಾಗಿದ್ದ. ವಿಶಾಲವಾಗಿದ್ದ ಇವನು ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತು. ಸಾಮ್ರಾಜ್ಯದ ರಕ್ಷಣೆಗಾಗಿ ಬಲವಾದಂತಹ ಭೂಸೇನೆ, ನೌಕಾದಳವನ್ನು ಇವನು ಕಟ್ಟಿದನು. ಬೃಹದೇಶ್ವರ ದೇವಾಲಯ ಇವನು ಒಂದು ಶ್ರೇಷ್ಠವಾದಂತಹ ಕೊಡುಗೆಯಾಗಿದೆ. ಬೃಹದೇಶ್ವರ ದೇವಾಲಯ ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳಿದರೆ ಅದು ರಾಜರಾಜ ಚೋಳ. ಇವಾಗ ರಾಜೇಂದ್ರ ಚೋಳ. ರಾಜರಾಜನ ಆನಂತರ ಅವನ ಮಗ ರಾಜೇಂದ್ರ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿರ್ತಾನೆ. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನು ಒಂದು ಮುಖ್ಯ ಸಾಧನೆಯಾಗಿರ್ತೈತಿ. ಇವನ ಈ ವಿಜಯದ ನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ಎಂಬ ಬಿರುದನ್ನು ಧರಿಸ್ತಾನೆ. ಎದರದ ನೆನಪಿಗಾಗಿ? ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಗಾಗಿ ಏನು ಮಾಡ್ತಾನೆ? ಗಂಗೈಕೊಂಡ ಎಂಬಂತ ಬಿರುದನ್ನು ಧರಿಸ್ತಾನೆ. ಅಲ್ಲಿ ವಾತಾಪಿ ಕೊಂಡ ಯಾರು ಬಿರುದು ಇತ್ತಂತ ನೋಡಿದೀವಲ್ಲ ನಾವು, 1ನೇ ನರಸಿಂಹವರ್ಮನ ಬಿರುದು ವಾತಾಪಿ ಕೊಂಡ ಅಂತೇಳಿ ಇತ್ತು. ಇಲ್ಲಿ ಗಂಗೈಕೊಂಡ ಅಂದರೆ ರಾಜೇಂದ್ರ ಚೋಳ, ನೆನ್ಪಿಟ್ಕೋಬೇಕು. ಅಲ್ಲದೆ ಗಂಗೈಕೊಂಡ ಚೋಳಂಪುರಂ ಎಂಬ ಹೊಸ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲೊಂದು ಬೃಹತ್ ಶಿವ ದೇವಾಲಯವನ್ನು ಏನು ಮಾಡ್ತಾನೆ? ಇವನು ನಿರ್ಮಿಸ್ತಾನೆ. ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದಂತಹ ಚೋಳಗಂಗಂ ಎಂಬ ಒಂದು ದೊಡ್ಡ ಗಾತ್ರದ ಕೆರೆಯನ್ನು ಸಹ ಕಟ್ಟಿಸ್ತಾನೆ. ಆಗ್ನೇಯ ಏಷ್ಯಾದ ಸುಮತ್ರದಲ್ಲಿನ ಶ್ರೀವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ಈಗ ಚೋಳರ ಕಾಲದ ಸಾಹಿತ್ಯ. ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗವಾಗಿತ್ತು. ಇವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಹುಲುಸಾಗಿ ಬೆಳೆಯಿತು. ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇದೇ ಕಾಲಕ್ಕೆ ಸೇರಿದ ಕಂಬರಾಯಣ ಅಂತ ಒಂದು ರಾಮಾಯಣ ಬರೀತಾನೆ, ಕೇಳ್ತಾರೆ. ಇದು ಕಂಬನ್ ಬರೆದಂತಹ ರಾಮಾಯಣ ಕಂಬರಾಮಾಯಣ. ಪೆರಿಯ ಪುರಾಣಂ ಅಂತ ಕೃತಿಯನ್ನು ಇದು ಯಾವ ಕಾಲದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಚೋಳರ ಕಾಲದಲ್ಲಿ ಬರುವಂಥ ಒಂದು ಕೃತಿಯಾಗಿದೆ. ಗ್ರಾಮಾಡಳಿತ. ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು. ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇನು ಮಾಡ್ತಾಯಿದ್ವು? ನಡೆಸ್ತಾ ಇದ್ವು. ಗ್ರಾಮ ಸಭೆಯ ಸದಸ್ಯರನ್ನು ಏನಾಗ್ತಾಯಿತ್ತು? ಚುನಾಯಿಸಲಾಗ್ತಾಯಿತ್ತು. ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳು ರಚಿಸಿ ಅವರಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಸೂಚಿಸಲಾಗ್ತಾ ಇತ್ತು. ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಾಗಿತ್ತು. ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರ ಬಿಡುವಂಥ ಒಂದು ಕ್ರಮವನ್ನು ಕೂಡ ಇಲ್ಲಿತ್ತು. ಚೋಳರ ಗ್ರಾಮಾಡಳಿತ ವ್ಯವಸ್ಥೆ ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತೆ ಹೋಲ್ತಾ ಇತ್ತು. ಅಂದರೆ ಆದರ್ಶಪ್ರಾಯವಾಗಿ ಅಂತೇಳಿ ಇತ್ತು. ಇದು ಅಂದರೆ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಇವರು ಆಡಳಿತವನ್ನು ನಡೆಸ್ತಾ ಇದ್ರು. ಭಾರತದಲ್ಲಿ ಆಡಳಿತ ಇವ್ರದ್ದು ಒಂದು ಚೋಳರ ಗ್ರಾಮಾಡಳಿತ ತಿಳಿಸುವಂಥ ಶಾಸನ ಕೇಳ್ತಾರೆ, ಅದು ಉತ್ತರಮೇರೂರ ಶಾಸನ. ಇಲ್ಲಿ ಕೊಟ್ಟಿಲ್ಲ ಇದು. ಅವರು ಗ್ರಾಮಾಡಳಿತದ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಂತ ಕೇಳ್ತಾರೆ, ಅದು ಉತ್ತರಮೇರೂರು ಶಾಸನ. ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಅಂತೇಳಿ ಇವರು ಬಣ್ಣಿಸಿದ್ದಾರೆ. ಇದು ನೆನ್ಪಿಟ್ಕೋಬೇಕಿದು. ಯಾರ ಗಣರಾಜ್ಯಗಳನ್ನು ಪುಟ್ಟ ಗಣರಾಜ್ಯಗಳು ಅಂತೇಳಿ ಕರೀತಾರೆ ಅಂತ ಕೇಳಿದರೆ ಅದು ಚೋಳರದು. ಯಾರು ಕರೆದ್ರು ಅಂದರೆ ಬ್ರಿಟಿಷರು. ಇದೊಂದು ಚಟುವಟಿಕೆ ಕೊಟ್ಟರೇನು ಬೇಡ. ವ್ಯಾಪಾರ. ಚೋಳ ಸಾಮ್ರಾಜ್ಯವು ಸಂಪದ್ಭರಿತವಾಗಿತ್ತು. ವಿದೇಶಿ ವ್ಯಾಪಾರವು ಬಿರುಸಾಗಿ ನಡೀತಾ ಇತ್ತು. ಚೀನಾ, ಸುಮತ್ರ, ಜಾವ, ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಏನು ಮಾಡ್ತಾಯಿದ್ರು? ಇವರು ವ್ಯಾಪಾರವನ್ನು ಮಾಡ್ತಾಯಿದ್ರು. ವ್ಯಾಪಾರಿ ಸಂಘಗಳು ದೇಶ ವಿದೇಶಗಳಲ್ಲಿ ತಮ್ಮ ವಹಿವಾಟನ್ನು ನಡೆಸ್ತಾ ಇದ್ವು. ಇವಾಗ ಚೋಳರ ಆಡಳಿತದಲ್ಲಿ ಕಾಲಗಣನೆ ನೋಡ್ರಿ. ಇಲ್ಲಿ ಚೋಳರ ಆಳ್ವಿಕೆಯ ಕಾಲ 850ರಿಂದ 1200. ರಾಜರಾಜ ಚೋಳ 985ರಿಂದ 1014. ಹೊಯ್ಸಳರ ಆಳ್ವಿಕೆ 1006ರಿಂದ 1346. ರಾಜೇಂದ್ರ ಚೋಳ 1015ರಿಂದ 1044. ವಿಷ್ಣುವರ್ಧನ 1108ರಿಂದ 1141. ಮೂರನೇ ಬಲ್ಲಾಳ 1291ರಿಂದ 1343. ವಿಜಯನಗರ ಸ್ಥಾಪನೆ 1336. ಇದು ಇಂಪಾರ್ಟೆಂಟ್. ಇದು ವಿಜಯನಗರ ಸ್ಥಾಪನೆ ಆಗಿದೆ, ನೆನ್ಪಿಟ್ಕೋಬೇಕು.
ನಿಮಗಿದು ತಿಳಿದಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ತಿರುಕುಳರ್ನಲ್ಲಿ 13,000 ಪದ್ಯಗಳಿವೆ. ಆದರೆ ಕೆಲವು ನೀತಿ ವ್ಯಾಖ್ಯೆಗಳು ಇಂತಿವೆ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ. ಧರ್ಮ ಅಂದರೇನು? ಮನಸ್ಸಿನಲ್ಲಿ ನಾವು ಏನು ಮಾಡಬಾರ್ದು? ಕಳಂಕವನ್ನು ಇಟ್ಕೋಬಾರ್ದು, ಅದೇ ಧರ್ಮ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ. ರಾಜನಿಗೆ ಜಯ ತರುವುದು ಈಟಿಯಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತ. ಸಂಗಮ್ ಸಾಹಿತ್ಯ ರಚನೆ ಸುಮಾರು 2300 ವರ್ಷಗಳಷ್ಟು ಹಿಂದಿನಿಂದ ಆರಂಭಗೊಂಡು ಸುಮಾರು 500 ವರ್ಷಗಳಷ್ಟು ಕಾಲ ಮುಂದುವರೆದಿದೆ. ಎಷ್ಟೆಲ್ಲ ಒಳಗೊಂಡಿತ್ತದು? 2300ರಿಂದ 500ರವರೆಗೆ ಏನಾಯಿತು? ಮುಂದುವರೆದಿತ್ತು. ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರು ಪ್ರಾಂತೀಯ ರಾಜಧಾನಿಯಾಗಿತ್ತು. ಬನವಾಸಿ ಏನಾಗಿತ್ತು? ಒಂದು ಪ್ರಾಂತೀಯ ರಾಜಧಾನಿಯಾಗಿತ್ತು. ಶಾತವಾಹನರ ಕಾಲದಲ್ಲಿ ಪ್ರಕೃತ ಶಾಸನವು ಏನಾಗಿತ್ತು? ಜನಪ್ರಿಯ ಭಾಷೆ ಆಗಿತ್ತು. ಶಾತವಾಹನರ ಆಳ್ವಿಕೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು 4 ಶತಮಾನಗಳ ಕಾಲ ಏನಾದರೂ ಮುಂದುವರಿಸಿಕೊಂಡು ಬಂದಿದ್ದರು. ಕದಂಬರ ಆಳ್ವಿಕೆ 1650 ವರ್ಷಗಳ ಹಿಂದೆ ಆರಂಭಗೊಂಡಿತ್ತು. 190 ವರ್ಷಗಳ ಕಾಲ ಆಳಿದರು. ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಸುಮಾರು 1550 ವರ್ಷಗಳಷ್ಟು ಹಿಂದಿನವು ಅಂತೇಳಿ ನಮಗೆ ತಿಳಿದು ಬರ್ತದೆ. ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿ ವಿಸ್ತರಣೆಗೊಂಡಿತ್ತು. ಗಂಗರಾಜನು ಅನೇಕ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದು ವ್ಯವಸಾಯಕ್ಕೆ ಏನು ಮಾಡಿದ? ಅನುಕೂಲವನ್ನು ಮಾಡಿಕೊಟ್ಟ. ಸಾಮಾನ್ಯವಾಗಿ ಗ್ರಾಮವೊಂದರಲ್ಲಿ ಕರ ಇರ್ತಿತ್ತು. ಭತ್ತ, ರಾಗಿ, ಜೋಳ, ಹತ್ತಿ ಮುಖ್ಯ ಬೆಳೆಗಳಾಗಿದ್ದವು. ಪಶು ಸಂಗೋಪನೆ ಹೇರಳವಾಗಿ ಕಂಡುಬರ್ತಾ ಇತ್ತು, ಅಂದರೆ ಹೆಚ್ಚಾಗಿ ಕಂಡುಬರ್ತಾ ಇತ್ತು. ಮಹಿಷಿ, ಗೋವು, ಅಶ್ವ, ಕುಕ್ಕುಟಗಳು ಅಂದರೆ ಎತ್ತು, ಹಸು, ಕುದುರೆ, ಕೋಳಿ ರಾಜ್ಯದಲ್ಲಿ ಸಮೃದ್ಧವಾಗಿ ಕಂಡುಬರ್ತಾ ಇದ್ದವು. ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳಾಗಿದ್ದರು. ಸ್ವಂತವಾಗಿ ದಾನಗಳನ್ನು ನೀಡ್ತಾ ಇದ್ದರು. ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ, ತಾಳ್ಮೆ ಇವರ ಸಾಮಾಜಿಕ ಮೌಲ್ಯಗಳು ಇವು. ಚೋಳರ ಸಾಮಾಜಿಕ ಮೌಲ್ಯಗಳು ಅಂದರೆ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ, ತಾಳ್ಮೆ ಇವು ಸಾಮಾಜಿಕ ಮೌಲ್ಯಗಳಾಗಿದ್ದವು. ಯಾರ್ದಿದು? ಗಂಗರ ಕಾಲದಲ್ಲಿರುವಂತಹ ಸಾಮಾಜಿಕ ಮೌಲ್ಯಗಳು. ಚೋಳರಲ್ಲ, ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಏನಿದೆ? ಬಸದಿ ಇದೆ. ಅದನ್ನು ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದನು. ಅದರಿಂದ ಈ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ಹೆಸರು ಬಂದಿದೆ. ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತೇಳಿ ಕರೀತಾರೆ. ಕರ್ನಾಟಕದ ಕಾರ್ಕಳ ಅಂದರೆ ಉಡುಪಿ ಜಿಲ್ಲೆ, ವೇಣೂರು ದಕ್ಷಿಣ ಕನ್ನಡ, ಗೊಮ್ಮಟಗಿರಿ ಮೈಸೂರು ಜಿಲ್ಲೆ, ಹಸ್ತಿಹಳ್ಳಿ ಮಂಡ್ಯ ಜಿಲ್ಲೆ ಮತ್ತು ಇತರೆಡೆ ಪ್ರಾಚೀನ ಗೊಮ್ಮಟಗಳು ಕಂಡುಬರ್ತವೆ. ಪ್ರಾಚೀನ ಗೊಮ್ಮಟಗಳು ಕಂಡುಬರ್ತವೆ ಅಂತ ಇದು ಕ್ವಶನ್ ಆಗ್ತೈತೆ. ಕಾರ್ಕಳ ಕಂಡುಬರೋದು ಉಡುಪಿ ಜಿಲ್ಲೆಯಲ್ಲಿ, ವೇಣೂರು ದಕ್ಷಿಣ ಕನ್ನಡದಲ್ಲಿ, ಗೊಮ್ಮಟಗಿರಿ ಮೈಸೂರಿನಲ್ಲಿ, ಬಸ್ತಿಹಳ್ಳಿ ಮಂಡ್ಯದಲ್ಲಿ. ಹೀಗೆ ಏನು ಮಾಡ್ತವೆ? ಇವರು ವಿಗ್ರಹಗಳು ಕಂಡುಬರ್ತವೆ. ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಕಾರ್ಕಳದ ರಂಜಳ ಗೋಪಾಲ ಶೆಟ್ಟಿ. ಅಂದರೆ ಕಾರ್ಕಳದ ಧರ್ಮಸ್ಥಳದಲ್ಲಿರುವಂತಹ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರಂದರೆ ರಂಜಳ್ ಗೋಪಾಲ ಶೆಣ್ಣೈ. ಇವಾಗ ಇದಕ್ಕೆ ಈ ಅಧ್ಯಾಯಗಳಿಗೆ ಅಂದರೆ ಇಲ್ಲಿವರೆಗೆ ಏನಾಯಿತು? ದಕ್ಷಿಣ ಭಾರತದ ರಾಜವಂಶಗಳು ಸಂಪೂರ್ಣವಾಗಿ ಮುಗಿದು ಆ ಒಂದು ಎಲ್ಲ ಅಧ್ಯಾಯಗಳಿಗೆ ಎಲ್ಲ ಮನೆತನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿದ್ದಾವೆ. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ತಿರುಕುಳರ್ ಇದನ್ನು ರಚಿಸಿದವರು ಯಾರು? ತಿರುಕುಳರಲ್ಲಿ ಮಣಿಮೇಗಲೆ ಎಲ್ಲ ಬಂದಿದ್ರಲ್ಲ, ಶೀಲಪದಿಗರಂ ಇವೆಲ್ಲ ಬಂದಿದ್ರಲ್ಲ, ಅದು ಯಾರು ರಚನೆ ಮಾಡಿದ್ರು ಅಂತ. ಈ ತಿರುಕುಳರ್ ರಚಿಸಿದ್ದು ತಿರುವಳ್ಳವರು. ಇದು ಹಿಂಗಾಗ್ತಾ ಇದೆ ಪೆನ್ಸಿಲ್. ತಿರುವಳ್ಳರ್. ಸಂಗಮ್ ಯುಗದ ಶ್ರೇಷ್ಠ ಕವಿ ಯಾರು? ಸಂಗಮ್ ಯುಗದ ಶ್ರೇಷ್ಠ ಕವಿ ಯಾರಂದರೆ ಅವರು ತಿರುವಳ್ಳರ್. ತಿರುಕುಳರ್ ರಚಿಸಿದವರು ಯಾರಂದರೆ ತಿರುವಳ್ಳರ್. ಅದರ ಸಂಗಮ ಯುಗದ ಶ್ರೇಷ್ಠ ಕವಿ ಅಂದ್ರೂ ಕೂಡ ತಿರುವಳ್ಳರ್, ಎರಡಕ್ಕೂ ಅವರೇ ಬರ್ತಾರೆ. ಸಾತವಾಹನರ ಸಾಮ್ರಾಜ್ಯದ ಪ್ರಮುಖ ರಾಜ ಯಾರು? ಸಾತವಾಹನರಲ್ಲಿ ಬರುವಂತಹ ಪ್ರಮುಖ ಅರಸ ಯಾರು? ಲಿಸ್ಟ್ ಕೊಟ್ಟಿದ್ರಲ್ಲ, ಆ ಲಿಸ್ಟಲ್ಲಿ ಇದೆ ಇದು. ಸಾತವಾಹನರ ಪ್ರಮುಖ ಅರಸರು
ಚಾಲುಕ್ಯ, ಪಲ್ಲವ ಅವರೆಲ್ಲ ಶ್ರೇಷ್ಠ ಅರಸರು ಅಂತ ಚಾರ್ಟ್ ಕೊಟ್ಟಿದ್ದಾರೆ, ಅದು ನೋಡ್ಕೋಬೇಕು. ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ. ಕದಂಬರ ರಾಜಧಾನಿ ಬನವಾಸಿ. ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇಮ್ಮಡಿ ಪುಲಿಕೇಶಿ ಸೋಲಿಸಿದ ಉತ್ತರ ಭಾರತ ಸಾಮ್ರಾಟ ಹರ್ಷವರ್ಧನ. ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಯಾವ್ದು ಕರಿತೀವಿ? ಐಹೊಳೆಯನ್ನು ನಾವು ಆ ರೀತಿ ಕರಿತೀವಿ, ಐಹೊಳೆ. ಐಹೊಳೆಗೆ ವಾಸ್ತುಶಿಲ್ಪದ ತೊಟ್ಟಿಲು ಅಂಥೇಳಿ ಕರಿತೀವಿ. ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ. ನಿರ್ಮಾಣ ಮಾಡಿಸಿದ ಚಾವುಂಡರಾಯ ಮಾಡಿಸ್ತಾನೆ. ಗಂಗಾ ವಂಶದ ಪ್ರಸಿದ್ಧ ಅರಸ ಯಾರು? ದುರ್ವಿನೀತ. ಪ್ರಸಿದ್ಧ ಅರಸ ದುರ್ವಿನೀತ. ಇವೆಲ್ಲ ನೀವು ಬರ್ಕೊಳ್ಳಿ ನೀಟಾಗಿ. ಇಲ್ಲಿ ಬರೆಯೋದು ಪೆನ್ ದಪ್ಪ ಇದೆ. ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ ರಚಿಸ್ತಾನೆ. ಚಾವುಂಡರಾಯ ಪುರಾಣ. ಇಷ್ಟು ಬಿಟ್ಟ ಸ್ಥಳಗಳಾದವು. ಇವಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಶೀಲಾಪದಿಗರಂ ಮಹಾಕಾವ್ಯದ ಕಥಾನಾಯಕಿ ಯಾರು? ಕಣ್ಣಗಿ. ಇದರ ನಾಯಕಿ ಕಣ್ಣಗಿ ಆಗಿರ್ತಾರೆ. ಸಂಗಮ ಯುಗದ 2 ಮಹಾಕಾವ್ಯಗಳು ಯಾವುದು? ಶೀಲಾಪದಿಗರಂ, ಮಣಿಮೇಗಲೈ ಮತ್ತು ತಿರುವಳರಿ. 3 ಬರ್ತವೆ. ಆದರೆ ಇಲ್ಲಿ ಶೀಲಾಪದಿಗರಂ ಮತ್ತು ಮಣಿಮೇಗಲೈ ಬರಿಬೇಕು ನಾವು. ಚೈತ್ಯ ಅಂದರೆ ಇದು ಒಂದು ಪ್ರಾರ್ಥನಾ ಮಂದಿರ. ಸಾತವಾಹನರ ಕಾಲದ 2 ಚೈತ್ಯಗಳು ಎಲ್ಲಿವೆ ಅಂದರೆ ಎಲ್ಲಿವೆ? ಇವರ 2 ಚೈತ್ಯಗಳು ಕನ್ನೇರಿಯಲ್ಲಿ ಕಂಡು ಬರ್ತವೆ, ಕಾರ್ಲೆಯಲ್ಲಿ ಇವೆಲ್ಲ ಕಂಡು ಬರ್ತವೆ. ಕನ್ನೇರಿಯಲ್ಲಿಯೂ ಕೂಡ ಏನಿದೆ? ಒಂದು ಬೃಹತ್ ಚೈತ್ಯಾಲಯವಿದೆ. ಹಾಗೆ ಕಾರ್ಲೆಯಲ್ಲಿ ಕಂಡುಬರುವಂಥ ಒಂದು ಚೈತ್ಯಾಲಯ ಅದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಕರ್ನಾಟಕದಲ್ಲಿ ಸಾತವಾಹನರ ರಚನೆಗಳಿಗೆ ಅವಶೇಷಗಳು ಎಲ್ಲಿ ಕಾಣಬಹುದು? ಸಾತವಾಹನರ ರಚನೆಗೆ ಅವಶೇಷಗಳು ಎಲ್ಲಿ ಕಾಣಬಹುದು ಅಂತಂದರೆ ಸರಿ ಇದಾಯ್ತು ರೀ. ಏನಿದೆ ಇದು? ಕರ್ನಾಟಕದಲ್ಲಿ ಸಾತವಾಹನ ರಚನೆಗಳಿಗೆ ಎಲ್ಲಿ ಕಾಣ್ಬೋದು ಅಂದರೆ ಕಲಬುರಗಿಯಲ್ಲಿ ಕಾಣ್ತೀವಿ. ಕಲಬುರಗಿಯಲ್ಲಿ ಸನ್ನತಿ ಎಂಬಲ್ಲಿ ನಾವೇನು ಮಾಡ್ತೀವಿ? ಇರ್ಬೇಕು ಕಾಣ್ತೀವಿ. ಹಾಗೆ ಉತ್ತರ ಕನ್ನಡದ ಬನವಾಸಿಯಲ್ಲೂ ಕೂಡ ಕಾಣ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಶ್ರೇಣಿ ಎಂದರೇನು? ಶ್ರೇಣಿ ಅಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬದಾರರು ಏನು ಮಾಡ್ತಾರೆ? ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂಥ ಸಂಘಗಳು ಏನಂತೀವಿ? ಶ್ರೇಣಿ ಅಂತೀವಿ. ಧಾನ್ಯ ಶ್ರೇಣಿ ಇವೆಲ್ಲ ಇದುವಲ್ಲ, ಧಾರ್ಮಿಕ ಶ್ರೇಣಿ ಇವೆಲ್ಲ ಉದಾಹರಣೆಗಳು. ಕದಂಬ ವಂಶದ ಪ್ರಸಿದ್ಧ ಅರಸ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತಲೂ ಕರಿತೀವಿ. ಚಾಳುಕ್ಯರ ರಾಜಧಾನಿ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಚಾಳುಕ್ಯರ ರಾಜಧಾನಿ ಬಾದಾಮಿ ಚಾಳುಕ್ಯರು ಅಂತೇಳಿ ಕರಿತೀವಲ್ಲ ನಾವು. ಬಾದಾಮಿ ಚಾಳುಕ್ಯರು ಅಂತ ಕರಿತೀವಿ ಅಥವಾ ಕಲ್ಯಾಣದ ಚಾಲುಕ್ಯರು ಅಂಥೇಳಿ ಇಲ್ಲಿ ಕರಿತೀವಿ. ಇಬ್ಬರಿದ್ದಾರೆ ಇಲ್ಲಿ ಬಾದಾಮಿ ಕೇಳಿದ್ರೆ ಬಾದಾಮಿ ಚಾಲುಕ್ಯರು ಕೇಳಿದ್ರೆ ಬಾದಾಮಿ ಆಗುತ್ತೆ, ಅಥವಾ ಅದಕ್ಕೆ ವಾತಾಪಿ ಅಂತಲೂ ಕರೀತಾರೆ. ಅಥವಾ ಕಲ್ಯಾಣ ಚಾಲುಕ್ಯರು ಕೇಳಿದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಇವಾಗ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳು ಯಾವ್ಯಾವು? ಇಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಏನಂದರೆ ಇವ್ರದ್ದು ಮುಖ್ಯ ವಾಸ್ತುಶಿಲ್ಪಗಳು. ಕಂಚಿಯ ಪಲ್ಲವರ ಪ್ರಸಿದ್ಧ ಅರಸ ಯಾರು? ಆತನ ಬಿರುದು ಏನಾಗಿತ್ತು? ಪ್ರಸಿದ್ಧ ಅರಸ ಅಂದರೆ ಒಂದೇ ನರಸಿಂಹವರ್ಮ. ಅವನ ಬಿರುದು ಏನಾಗಿತ್ತು ಅಂದರೆ ವಾತಾಪಿಕೊಂಡ ಆಗಿತ್ತು. ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ? ತಲಕಾಡು ಎಲ್ಲಿ ಬರ್ತೈತೆ? ತಲಕಾಡು ಇದು ಕೋಲಾರ ಜಿಲ್ಲೆಯಲ್ಲಿ ಬರ್ತೈತೆ. ಇದು ಗುಂಪಿನಲ್ಲಿ ಚರ್ಚಿಸಿ ಅನ್ನೋ ಪ್ರಶ್ನೆಗಳಿದ್ದಾವೆ. ಇವೆಲ್ಲ ನಾವೇ ಏನು ಮಾಡಬೇಕಂದ್ರೆ 2-3 ಮಾರ್ಕ್ಸಿಗೆ GPTಗೋಸ್ಕರ ಬರೆದಿಟ್ಕೋಬೇಕು ಇವೆಲ್ಲ. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ದಕ್ಷಿಣ ಭಾರತದ ರಾಜವಂಶಗಳು ಎಂಬ ಎಲ್ಲ ರಾಜಮನೆತನಗಳ ಬಗ್ಗೆ ಹೇಳಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.